Hallelujah. Hallelujah. What a great joy it is to be in the presence of the Lord. ದೇವರ ಪ್ರಸನ್ನತೆಯಲ್ಲಿರುವುದು ಎಷ್ಟು ತುಂಬ ಸಂತೋಷಕರವಾಗಿದೆ. Surely in His presence there is fullness of joy. ಖಂಡಿತವಾಗಿಯೂ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷವಿರುತ್ತದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Even for this morning's meditation, ಈ ಮುಂಜಾನೆಯ ಧ್ಯಾನಕ್ಕೋಸ್ಕರ let us turn our Bibles to 2 Corinthians chapter 6 verse 16 we shall read. ನಾವು ನಮ್ಮ ಸತ್ಯವೇದವನ್ನು 2 ಕೊರಿಂಥ್ಯ 6:16 ವಚನದಿಂದ ನಾವು And ಓದೋಣ. what agreement has the temple of God with idols? For you are the temple of the living God, as God has said, I will dwell in them and walk among them, and I will be their God, and they shall be my people. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾನು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇನಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. Hallelujah. ಹಾಲೆಲೂಯಾ. Here the scriptures say, ಇಲ್ಲಿ ಸತ್ಯವೇದ ಹೇಳುತ್ತದೆ, the Lord says, I will dwell in them and walk among them. ಕರ್ತನು ಹೇಳುತ್ತಾನೆ, ನಾನು ಅವರಲ್ಲಿ ವಾಸಿಸುತ್ತಾ ಅವರಲ್ಲಿ ತಿರುಗಾಡುವೆನು ಎಂಬುದಾಗಿ ಕರ್ತನು ಈ ವಾಕ್ಯದಲ್ಲಿ ಆತನು ನಮಗೆ ತಿಳಿಸುವನಾಗಿದ್ದಾನೆ. The desire of the Lord is that He wants to dwell in you and walk with you. ದೇವರ ಆಸೆ ನಮ್ಮ ಕುರಿತು ಏನೆಂದರೆ, ಆತನು ನಮ್ಮ ಜೊತೆಗೆ ಸದಾಕಾಲವು ತಿರುಗಾಡಬೇಕು ಎಂಬುದಾಗಿ, ಅದೇ ರೀತಿಯಾಗಿ ಆತನು ನಮ್ಮೊಂದಿಗೆ ವಾಸಿಸಬೇಕೆಂಬುದಾಗಿ ಆತನು ಒಂದು ದೊಡ್ಡ ಆಸೆಯನ್ನು ನಮ್ಮ ಬಗ್ಗೆ ಇಟ್ಟುಕೊಂಡಿದ್ದಾನೆ. More than we are desirous to walk with God, He is more desirous. ನಾವು ಆತನ ಜೊತೆಗೆ ವಾಸಿಸಬೇಕು ಅಥವಾ ತಿರುಗಾಡಬೇಕು ಎಂಬುದಾಗಿ ಆಸೆ ಇಟ್ಟಿರುವುದಕ್ಕಿಂತ ಹೆಚ್ಚಾಗಿ ಆತನು ನಮ್ಮ ಜೊತೆಗೆ ವಾಸಿಸುವುದಕ್ಕೆ ತಿರುಗಾಡುವುದಕ್ಕೆ ಆತನು ಆಸೆಯನ್ನು ಇಟ್ಟುಕೊಂಡಿದ್ದಾನೆ. Many times we think, oh, I want to walk with God, I want to talk with God, I want to feel His presence, I want to feel His power, I want to be filled with His Holy Spirit. But God seems to be far away from me. ಅನೇಕ ಸಾರಿ ನಾವು ನಮ್ಮ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚಿಸಿಕೊಳ್ಳುತ್ತೇವೆ, ಅಯ್ಯೋ, ನಾನು ದೇವರ ಪ್ರಸನ್ನತೆಯಿಂದ ತುಂಬಿದವನಾಗಿರಬೇಕು, ದೇವರ ಬಲದಿಂದ ನಾನು ತುಂಬಿದವನಾಗಿರಬೇಕು, ನಾನು ಆತನೊಂದಿಗೆ ಐಕ್ಯವಾಗಿ ನಡೆಯಬೇಕು, ನಾನು ಆತನ ಪವಿತ್ರ ಆತ್ಮನ ಬಲದಿಂದ ತುಂಬಿದವನಾಗಿರಬೇಕು ಎಂಬುದಾಗಿ ಅನ್ನಿಸುತ್ತೇವೆ. ಆದರೆ ನಾವು ಅಂದುಕೊಳ್ಳುತ್ತೇವೆ ಆತನು ನಮ್ಮಿಂದ ಬಹಳ ದೂರವಾಗಿದ್ದಾನೆ ಎಂಬ ಒಂದು ಯೋಚನೆ ನಮ್ಮಲ್ಲಿ ಉಂಟಾಗುತ್ತದೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, the truth is, God is more desirous to walk with you. ಆದರೆ ಸತ್ಯಾಂಶವೇನೆಂದರೆ, ದೇವರು ನಮ್ಮ ಜೊತೆಗೆ ವಾಸಿಸಬೇಕು ಮತ್ತು ನಮ್ಮೊಂದಿಗೆ ತಿರುಗಾಡಬೇಕೆಂಬ ಒಂದು ದೊಡ್ಡ ಆಸೆಯನ್ನು ಆತನು ಇಟ್ಟುಕೊಂಡಿದ್ದಾನೆ. நாம் விரும்புவதை விட அவர் நம்மோடு கூட உலாவி நடக்க வேண்டும் என்று அவர் விரும்புகிறார். Hallelujah. Hallelujah. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, that is why God created mankind. ಆದ್ದರಿಂದಲೇ ದೇವರು ಮಾನವ ಕುಲವನ್ನು ಸೃಷ್ಟಿ ಮಾಡಿದನು. God made man after His own image and after His own likeness. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಬೆಳಕಿನಲ್ಲಿ ಆತನು ಉಂಟು ಮಾಡಿದನು. Genesis 3 and verse 8 when you read, ನೀವು ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನವನ್ನು ಓದುವುದಾದರೆ, in the cool of the day the Lord walked with Adam and Eve. ಸಂಜೆಯ ತುಂಗಾಲಿಯಲ್ಲಿ ಕರ್ತನು ಆದಾಮ ಮತ್ತು ಅವಳೊಂದಿಗೆ ನಡೆಯುತ್ತಾ ಇದ್ದನು. He walked with Adam and Eve. ಆತನು ಆದಾಮ ಮತ್ತು ಅವಳೊಂದಿಗೆ ನಡೆಯುತ್ತಾ ಇದ್ದನು. So in the beginning God loved to walk with Adam and Eve. ಪ್ರಾರಂಭದಲ್ಲಿ ದೇವರು ಆದಾಮ ಮತ್ತು ಅವಳೊಂದಿಗೆ ಸಂಚರಿಸಲು ಆಸೆ ಪಟ್ಟವನಾಗಿದ್ದನು. But after Adam and Eve fell from grace, ಆದರೆ ಆದಾಮ ಮತ್ತು ಹವ್ವಳು ತಮ್ಮ ಕೃಪೆಯಿಂದ ಕಳೆದುಕೊಂಡ ನಂತರ God made other friends also. ದೇವರು ಇತರ ಸ್ನೇಹಿತರನ್ನು ಸಹ ಮಾಡಿಕೊಂಡನು. Genesis 5 and verse 24 says, ಆದಿಕಾಂಡ 5 ಮತ್ತು 24 ಹೇಳುತ್ತದೆ, Enoch walked with God. ಆನಕನು ದೇವರ ಸಂಗಡ ಸಂಚರಿಸುತ್ತಿದ್ದನು. Genesis chapter 6 and verse 9 says, ಆದಿಕಾಂಡ 6:9 ಹೇಳುತ್ತದೆ, Noah he walked with God. ನೋಹನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದನು ಎಂಬುದಾಗಿ. James chapter 2 and verse 23 says, ಯಾಕೋಬ 2:23 ಹೇಳುತ್ತದೆ, Abraham walked with God, he was known as the friend of God. ಅಬ್ರಹಾಮನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದನು ಮತ್ತು ಆತನು ದೇವರ ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟನು. Exodus chapter 3 and verse 11 says, ವಿಮೋಚನ ಕಾಂಡ 3:11 ಹೇಳುತ್ತದೆ, Moses was known as the friend of God. God would speak to Moses as a friend would talk to another friend.
ಮೋಶೆಯು ದೇವರ ಸ್ನೇಹಿತನೆಂಬುದಾಗಿ ಅನ್ನಿಸಿಕೊಂಡನು. ಅದೇ ರೀತಿಯಾಗಿ ದೇವರು ಮೋಶೆಯೊಂದಿಗೆ ಯಾವ ರೀತಿ ಸ್ನೇಹಿತನೊಂದಿಗೆ ಮಾತನಾಡುತ್ತಾನೋ ಆ ರೀತಿಯಾಗಿ ದೇವರು ಮೋಶೆಯೊಂದಿಗೆ ಸಹ ಮಾತನಾಡುತ್ತಾ ಇದ್ದನು. And what is the surprising fact here is, ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, all these men of God who walked with God, who were as a friend of God, they were coming from various backgrounds. ಈ ಎಲ್ಲ ದೇವ ಮನುಷ್ಯರು, ದೇವರೊಂದಿಗೆ ಸಂಚರಿಸುತ್ತಿದ್ದವರು, ದೇವರೊಂದಿಗೆ ಮಾತನಾಡುತ್ತಿದ್ದ ಈ ಎಲ್ಲ ದೇವ ಮನುಷ್ಯರು ವಿಧ ವಿಧವಾದ ಹಿನ್ನೆಲೆಗಳಿಂದ ಬಂದವರಾಗಿದ್ದರು. Enoch and Noah were agriculturists. ಅನೋಕನು ಮತ್ತು ನೋಹನು ವ್ಯವಸಾಯ ಮಾಡುವವರಾಗಿದ್ದರು. Abraham was a shepherd. ಆಬ್ರಹಾಮನು ಒಬ್ಬ ಕುರುಬನಾಗಿದ್ದನು. Moses was highly qualified, educated man, the prince of Egypt. ಮೋಶೆಯು ಉನ್ನತ ವಿದ್ಯಾಭ್ಯಾಸ ಮಾಡಿದವನಾಗಿದ್ದನು. ಆತನು ಐಗುಪ್ತ ದೇಶದ ರಾಜಕುಮಾರನಾಗಿದ್ದನು. But yet God had fellowship with these men, even though their backgrounds were, diverse. ಈ ಎಲ್ಲ ದೇವ ಮನುಷ್ಯರು ವಿಧ ವಿಧವಾದ ಹಿನ್ನೆಲೆಗಳಿಂದ ಬಂದಿದ್ದರೂ ಸಹ ದೇವರು ಇವರೊಂದಿಗೆ ಸಂಚರಿಸ್ತಾ ಇದ್ದನು. ದೇವರು ಇವರೊಂದಿಗೆ ಮಾತನಾಡುತ್ತಾ ಇದ್ದರು ಮತ್ತು ಆತನೊಂದಿಗೆ ಒಂದು ಐಕ್ಯವನ್ನು ಹೊಂದಿಕೊಂಡಿದ್ದರು. டைவர்ஸ் வித்தியாசமான பின்னணியிலிருந்து அவர்கள் வந்திருந்தாலும் தேவன் அவர்களோடு கூட நடந்தார், சஞ்சரித்தார், ஒரு ஐக்கியம் வைத்திருந்ததை ವೇದದಲ್ಲಿ ಕಾಣ முடியும். Even more surprising is, ಇನ್ನು ಬಹಳ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, most of these men, with whom God walked, they were married men, they had families. ದೇವರು ಮಾತನಾಡುತ್ತಿದ್ದ, ದೇವರು ಸಂಚರಿಸಿದ ಎಲ್ಲ ವ್ಯಕ್ತಿಗಳು ಸಹ ಮದುವೆ ಆಗಿದ್ದರು. ಅವರಿಗೆ ಒಂದು ಕುಟುಂಬವೂ ಇತ್ತು. They had families. ಅವರಿಗೆ ಕುಟುಂಬವೂ ಇತ್ತು. So therefore, married life is never a hindrance to walk with God. ಆದ್ದರಿಂದ ಕೌಟುಂಬಿಕ ಜೀವನ ಹೊಂದಿದವರು ದೇವರೊಂದಿಗೆ ಸಂಚರಿಸಲು ಒಂದು ಅಡೆತಡೆ ಅಲ್ಲ. One brother said, ಒಬ್ಬ ಸಹೋದರ ಹೇಳಿದನು, my wife is such a torture for me. The first thing I want to do now, I feel, is I want to get rid of my wife and come to the ministry. ನನ್ನ ಹೆಂಡತಿ ನನಗೆ ಬಹಳವಾಗಿ ಹಿಂಸೆ ಕೊಡುತ್ತಿದ್ದಾರೆ. ಆದ್ದರಿಂದ ಮೊದಲನೇ ಸಂಗತಿ ನಾನು ಏನು ಮಾಡ್ತೀನಿ ಎಂಬುದಾಗಿ ಅಂದರೆ, ನಾನು ನನ್ನ ಹೆಂಡತಿನ ಬಿಟ್ಟು ನಂತರ ನಾನು ಈ ಸೇವೆಗೆ ಬರುತ್ತೇನೆ ಎಂಬುದಾಗಿ ಒಬ್ಬ ಸಹೋದರರು ನನ್ನನ್ನು ನೋಡಿ ಹೇಳಿದರು. தமிழ் லாங்குவேஜ் ரொம்ப இம்சையா இருக்கிறாங்க. தமிழ் அந்த அம்மா நீங்க தருத்தி விட்டுட்டு ஊழியத்துக்கு வந்துடலாம். சி his idea is his wife is the biggest hindrance for his spiritual life. ಆತನ ಅನಿಸಿಕೊಂಡಿದ್ದಾನೆ, ಆತನಿಗೆ ತನ್ನ ಹೆಂಡತಿಗೆ ತನ್ನ ದೈವಿಕ ಜೀವನಕ್ಕೆ ಅಡೆತಡೆಯಾಗಿದ್ದಾಳೆ ಎಂಬುದಾಗಿ. No, my dear brothers and sisters, ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, all the great men of God who walked, ಎಲ್ಲ ದೇವರ ದೊಡ್ಡ ಮನುಷ್ಯರು, ಈ ಲೋಕದಲ್ಲಿ ಜೀವಿಸಿದ ಎಲ್ಲ ದೊಡ್ಡ ಮನುಷ್ಯರು, they were all married men of God only. ಅವರೆಲ್ಲರೂ ಮದುವೆಯಾದ ದೇವರ ಸೇವಕರಾಗಿದ್ದರು. Peter the apostle was a married man. ಅಪೊಸ್ತಲನಾದ ಪೇತ್ರನು ಮದುವೆ ಆಗಿತ್ತು. So many apostles were married. ಅನೇಕ ಅಪೊಸ್ತಲರಿಗೆ ಮದುವೆ ಆಗಿತ್ತು. Only few, even without marrying, they walked with God. ಅದರಲ್ಲಿ ಕೆಲವರು ಮದುವೆ ಆಗದೆ ಸಹ ದೇವರೊಂದಿಗೆ ಸಂಚರಿಸ್ತಾ ಇದ್ದರು. Matthew 19 verse 11 to verse 12 says, ಮತ್ತಾಯ 19:11-12 ವಾಕ್ಯಗಳು ಈ ರೀತಿ ಹೇಳುತ್ತವೆ, God gives certain people special grace so that they can, without a married life, they can serve the Lord. It is not for everyone. ದೇವರು ಕೆಲವರಿಗೆ ವಿಶೇಷ ಅನುಗ್ರಹವನ್ನು ಕೊಡುತ್ತಾನೆ. ಯಾವ ರೀತಿ ಅಂದರೆ, ಅವರು ಮದುವೆ ಆಗದೆ ಸಹ ದೇವರೊಂದಿಗೆ ಐಕ್ಯವಾಗಿ ದೇವರೊಂದಿಗೆ ಸಂಚರಿಸಲು ಅವರಿಗೆ ಒಂದು ಕೃಪೆಯನ್ನು ಆತನು ಕೊಡುತ್ತಾನೆ. So it is whether you are educated or not, you are rich or poor. ಇದು ಒಂದು ವೇಳೆ ನೀವು ವಿದ್ಯಾವಂತರಾಗಿದ್ದರೋ ಇಲ್ಲವೋ, ಅಥವಾ ನೀವು ಐಶ್ವರ್ಯವಂತರೋ ಇಲ್ಲವೋ ಎಂಬುದಾಗಿ ಅಲ್ಲ. Or whether you are a working professional or you may be a businessman. ನೀವು ಒಂದು ವೇಳೆ ಕೆಲಸ ಮಾಡುತ್ತಿರಬಹುದು ಅಥವಾ ವ್ಯಾಪಾರವನ್ನು ಮಾಡುತ್ತಿರಬಹುದು. You can walk with God. ನೀವು ದೇವರೊಂದಿಗೆ ಸಂಚರಿಸಬಹುದು. Daniel chapter 6 and verse 10 we read, Daniel was a man working in a very high position in the government. ದಾನಿಯೇಲ 6-10 ವಚನದಲ್ಲಿ ನಾವು ನೋಡುತ್ತೇವೆ, ದಾನಿಯೇಲನು ಸರ್ಕಾರದಲ್ಲಿ ಒಂದು ಉನ್ನತವಾದ ಕೆಲಸದಲ್ಲಿ ಆತನು ಕೆಲಸ ಮಾಡುತ್ತಿದ್ದನು ಎಂಬುದಾಗಿ. And he was working in a high position. ಆತನು ಸರ್ಕಾರದಲ್ಲಿ ಒಂದು ದೊಡ್ಡ ಅಥವಾ ಉನ್ನತವಾದ ಕೆಲಸದಲ್ಲಿ ಆತನು ಇದ್ದನು. And he walked with God. ಆತನು ದೇವರೊಂದಿಗೆ ನಡೆಯುತ್ತಾ ಇದ್ದನು, ಸಂಚರಿಸುತ್ತಾ ಇದ್ದನು. He had deep fellowship with the Lord. ಆತನು ದೇವರೊಂದಿಗೆ ಒಂದು ಆಳವಾದ ಐಕ್ಯವನ್ನು ಹೊಂದಿಕೊಂಡವನಾಗಿದ್ದನು. Today you may say, ಇಂದು ನೀವು ಹೇಳಬಹುದು, I long to walk with. ನಾನು ದೇವರೊಂದಿಗೆ ನಡೆಯಬೇಕೆಂಬುದಾಗಿ ಬಹಳವಾಗಿ ಆಸೆ ಪಡುತ್ತಾ ಇದ್ದೇನೆ. I have that spiritual thirst. ನನಗೆ ದೈವಿಕ ಬಾಯಾರಿಕೆ ಇದೆ. Sometimes I feel lonely without the presence of God. ದೇವರ ಪ್ರಸನ್ನ ಇಲ್ಲದೆ ಕೆಲವು ವೇಳೆ ನಾನು ಏಕಾಂತವಾಗಿರುವ ಭಾಸವಾಗುತ್ತಾ ಇದೆ. I am as a helpless person, forsaken person. ನಾನು ಬಲಹೀನನಾಗಿದ್ದೇನೆ, ಎಲ್ಲರಿಂದ ಕೈ ಬಿಡಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. Can I walk with God? ನಾನು ದೇವರೊಂದಿಗೆ ಸಂಚರಿಸಲು ಸಾಧ್ಯವೇ? Yes, my dear brothers and sisters, whatever may be your background, whether you're married or not,
whether you're working professional or not, you can walk with God. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವ ಹಿನ್ನೆಲೆಯಲ್ಲಿ ಬಂದರೂ ಪರವಾಗಿಲ್ಲ, ಒಂದು ವೇಳೆ ನಿಮಗೆ ಮದುವೆ ಆಗಿದ್ದರೂ ಪರವಾಗಿಲ್ಲ, ಮದುವೆ ಆಗದಿದ್ದರೂ ಪರವಾಗಿಲ್ಲ, ಒಂದು ವೇಳೆ ನೀವು ಕೆಲಸ ಮಾಡ್ತಿದ್ದರೂ ಕೆಲಸ ಮಾಡದೇ ಇದ್ದರೂ ಪರವಾಗಿಲ್ಲ, ನೀವು ದೇವರೊಂದಿಗೆ ಸಂಚರಿಸಲು ಆತನೊಂದಿಗೆ ನಡೆಯಲು ನಿಮಗೆ ಸಾಧ್ಯವಾಗುತ್ತದೆ. Because that is the calling we have today. ಅದೇ ದೇವರು ನಮಗೆ ನೀಡುವ ಕರೆಯಾಗಿದೆ ಇಂದು. 1 Corinthians chapter 1 and verse 9. 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, God is faithful by whom we are called into fellowship with his Son, Jesus Christ our Lord. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಆಗಿದ್ದಾನೆ. 1 John chapter 1 and verse 3 says, 1ನೇ ಯೋಹಾನ 1:3 ಹೇಳುತ್ತದೆ, our fellowship is with the Father and with his Son, Jesus Christ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇದೆ. Hallelujah. Hallelujah. Today God wants you to draw you closer unto himself. ಇಂದು ದೇವರು ನಿಮ್ಮನ್ನು ತನ್ನ ಸಮೀಪಕ್ಕೆ ಎಳೆದುಕೊಳ್ಳಲು ಆತನು ಇಚ್ಛಿಸುವನಾಗಿದ್ದಾನೆ. So that when you cry out to him, you can feel his presence, you may be clothed in his power, you can walk with God. ನೀವು ಸಂಕಷ್ಟಗಳಲ್ಲಿ ಇರುವಾಗ ನೀವು ಆತನ ಪ್ರಸನ್ನತೆಯನ್ನು ಅನುಭವಿಸುವಿರಿ, ಆತನ ಬಲದಿಂದ ವಸ್ತ್ರವನ್ನು ಧರಿಸಿಕೊಳ್ಳುವಿರಿ ಮತ್ತು ನೀವು ಆತನೊಂದಿಗೆ ನೀವು ಸಂಚರಿಸುತ್ತೀರಿ, ನಡೆಯುತ್ತೀರಿ. Hallelujah. Hallelujah. Today how to walk with God? ಇಂದು ಹೇಗೆ ದೇವರೊಂದಿಗೆ ನಾವು ಸಂಚರಿಸುವುದು ಅಥವಾ What ನಡೆಯುವುದು? are the things that we should do in our part so that we can walk with God? ನಾವು ದೇವರೊಂದಿಗೆ ಸಂಚರಿಸಲು ನಾವು ನಮ್ಮ ರೀತಿಯಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ನಾವು ಇಂದು ನೋಡೋಣ. That is what we are going to meditate shortly. ಆದರೆ ನಾವು ಇನ್ನು ಕೆಲವು ಕ್ಷಣದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. Firstly, if we are to walk with God, we should surrender our will to the will of the Father. ಪ್ರಥಮವಾಗಿ ನಾವು ಆತನೊಂದಿಗೆ ಸಂಚರಿಸಬೇಕಾದರೆ ನಾವು ನಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡಬೇಕು ಇದೇ ಮೊದಲನೇದಾಗಿದೆ. Walk according to the will of God. ದೇವರ ಯೋಜನೆಗೆ ಅನುಸಾರವಾಗಿ ನಾವು ನಡೆಯಬೇಕು. John chapter 8 and verse 29 says, ಯೋಹಾನ 8:29 ಈ ರೀತಿಯಾಗಿ ಹೇಳುತ್ತದೆ, Jesus said, ಯೇಸು ಕ್ರಿಸ್ತನು, the Father has not left me alone, for I always do those things that please him. ನಾನು ಆತನಿಗೆ ಮೆಚ್ಚುಗೆಯಾದುದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. Hallelujah. Hallelujah. Lord Jesus, he says, ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, my Father who has sent me, he is with me. ನನ್ನನ್ನು ಕಲಿಸಿದ ತಂದೆಯು ನನ್ನೊಂದಿಗೆ ಇದ್ದಾನೆ. I am not alone. ನಾನು ಒಬ್ಬಟ್ಟಿಗನಲ್ಲ. I am walking with my Father. ನಾನು ನನ್ನ ತಂದೆಯೊಂದಿಗೆ ನಾನು ನಡೆಯುತ್ತಾ ಇದ್ದೇನೆ. I always do those things that please him. ನಾನು ಯಾವಾಗಲೂ ಆತನಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡುತ್ತಾ ಇದ್ದೇನೆ. Because I always fulfill his will. ನಾನು ಯಾವಾಗಲೂ ಆತನ ಚಿತ್ತವನ್ನು ನೆರವೇರಿಸುವುದ ನಿಮಿತ್ತವಾಗಿಯೇ He is with me. ಆತನು ನನ್ನೊಂದಿಗೆ ಇದ್ದಾನೆ. I am not alone. ನಾನು ಏಕಾಂತವಾಗಿಲ್ಲ. In John chapter 3 and verse 2 we read, ಯೋಹಾನ 3:2 ನಾವು ಓದುತ್ತೇವೆ, Nicodemus looking at Jesus, he said, ನಿಕೋದೇಮನು ಯೇಸುವನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾನೆ, oh teacher, nobody can do the mighty works that you do unless God is with you. ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು. No man can do these great works unless God is with him. ದೇವರು ಅವರೊಂದಿಗೆ ಇರದೆ ಹೊರತು ಯಾರು ಇಂತಹ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಆತನು ಹೇಳಿದನು. Hallelujah. ஒரு மனிதனோடு தேவன் இராவிட்டால் நீர் செய்கிற இந்த அற்புதமான காரியங்களை ஒரு மனிதனும் செய்யக்கூடாதே. So Nicodemus says, no man can do the works that you are doing. ಆದ್ರಿಂದ ನಿಕೋದೇಮನು ಹೇಳುತ್ತಾನೆ, ಯಾರು ಮಾಡದ ಮಹತ್ ಕಾರ್ಯಗಳನ್ನು ನೀನು ಮಾಡುತ್ತಾ ಇದ್ದಿ. The Father is with you. ಯಾಕಂದ್ರೆ ನಿನ್ನ ತಂದೆ ನಿನ್ನ ಜೊತೆಗೆ ಇದ್ದಾನೆ. Wherever Nicodemus went, he did wherever Jesus went, he did mighty signs and wonders. ಯೇಸು ಕ್ರಿಸ್ತನು ಎಲ್ಲೆಲ್ಲಿ ಸಂಚರಿಸಿದನೋ ಆತನು ಅಲ್ಲಲ್ಲಿ ಅದ್ಭುತ ಮತ್ತು ಸೂಚಕ ಕಾರ್ಯಗಳನ್ನು ಆತನು ಮಾಡಿದನು. Father was with him. ಯಾಕಂದ್ರೆ ತಂದೆಯು ಆತನೊಂದಿಗೆ ಇದ್ದನು. Jesus walked with his Father. ಯೇಸು ಕ್ರಿಸ್ತನು ತನ್ನ ತಂದೆಯೊಂದಿಗೆ ಆತನು ಸಂಚರಿಸಿದನು. Hallelujah. So Jesus' life is the greatest example for us. ಆದ್ದರಿಂದಲೇ ಯೇಸು ಕ್ರಿಸ್ತನ ಜೀವನವೇ ನಮಗೆ ಒಂದು ದೊಡ್ಡ ಉದಾಹರಣೆಯಾಗಿದೆ. Hallelujah. Because he was not only the son of God, ಯಾಕಂದ್ರೆ ಆತನು ದೇವ ಕುಮಾರನು ಮಾತ್ರವಲ್ಲದೆ, but he was also son of man. He was as a man like you.
ಆತನು ಮನುಷ್ಯನ ಮಗನಾಗಿದ್ದನು, ನಾವು ನಿಮ್ಮಂತೆ ಆತನು ಒಬ್ಬ ಮಾನವನಾಗಿದ್ದನು. He has set an example for us. ಆತನು ನಮಗೆ ಒಂದು ದೊಡ್ಡ ಉದಾಹರಣೆ ಇಟ್ಟು ಹೋಗಿದ್ದಾನೆ. Hallelujah. Hallelujah. How he was able to walk with the Father? ಆತನು ಹೇಗೆ ತಂದೆಯೊಂದಿಗೆ ನಡೆಯಲು ಆತನಿಗೆ ಸಾಧ್ಯವಾಯಿತು? Because he surrendered his will to the will of the Father. ಯಾಕಂದ್ರೆ ಆತನು ತನ್ನ ಚಿತ್ತವನ್ನು ತಂದೆಯ ಚಿತ್ತಕ್ಕೆ ಆತನು ಒಪ್ಪಿಸಿಕೊಟ್ಟನು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, as we surrender our will to the will of the Father, we cannot walk with God. ನಾವು ನಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡದೇ ಇದ್ದರೆ ನಾವು ದೇವರೊಂದಿಗೆ ಸಂಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. Hallelujah. Hallelujah. Our will should be the will of the Father. ನಮ್ಮ ಚಿತ್ತವು ತಂದೆಯಾದ ದೇವರ ಚಿತ್ತವಾಗಿರಬೇಕು. In other words, his will should be our will. ಅಥವಾ ಆತನ ಚಿತ್ತವು ನಮ್ಮ ಚಿತ್ತವಾಗಿರಬೇಕು, ಅಂದರೆ ದೇವರ ಚಿತ್ತವು. If our will is not surrendered, we can never walk with God. ನಮ್ಮ ಚಿತ್ತವು ನಾವು ಆತನಿಗೆ ಒಪ್ಪಿಸಿಕೊಡದೇ ಇದ್ದರೆ ನಾವು ದೇವರೊಂದಿಗೆ ಎಂದಿಗೂ ಸಂಚರಿಸಲಿಕ್ಕೆ ಸಾಧ್ಯವೇ ಇಲ್ಲ. Amos chapter 3 and verse 3 says, ಆಮೋಸ 3ನೇ ಅಧ್ಯಾಯ 3ನೇ can ವಚನ, two walk together unless they are agreed? ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವವರೋ. So that means if two people should journey in their life together, their two wills should become as one. ಅಂದರೆ ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನ ಪ್ರಯಾಣವನ್ನು ಒಟ್ಟಾಗಿ ಆರಂಭಿಸಿದರೆ ಅವರಿಬ್ಬರ ಚಿತ್ತವು ಒಂದಾಗಿರಬೇಕು. இரண்டு பேருடைய சித்தமும் ஒருமித்து இருக்க வேண்டும். Hallelujah. It should be as one. ಇಬ್ಬರ ಚಿತ್ತವು ಒಂದೇ ಚಿತ್ತವಾಗಿ ಇರಬೇಕು, ಐಕ್ಯವಾಗಿರಬೇಕು. Only if they are agreed, they can walk together, they can journey together. ಅವರಿಬ್ಬರು ಐಕ್ಯವಾಗಿದ್ದರೆ ಸಹ ಅವರಿಬ್ಬರು ಪ್ರಯಾಣ ಮಾಡಲು ಸಾಧ್ಯ. ಒಟ್ಟಾಗಿ They cannot have a proper relationship. ಅವರಿಗೆ ಒಂದಾದ ಸಂಬಂಧವಿರುವುದಿಲ್ಲ. They cannot have fellowship. ಅವರಿಗೆ ಐಕ್ಯವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. They cannot do anything together. ಅವರಿಬ್ಬರು ಒಂದಾಗಿ ಏನು ಕೆಲಸ ಮಾಡಲು If ಸಾಧ್ಯವಿಲ್ಲ. each one is going according to his own will, there will be, conflict and misunderstanding. ಒಬ್ಬೊಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋದರೆ ಅಲ್ಲಿ ಯಾವಾಗಲೂ ಒಂದು ಭಿನ್ನಾಭಿಪ್ರಾಯ ಮತ್ತು ಜಗಳವಾಗಿ ಇರುತ್ತದೆ. Two business partners are there, for example. ಉದಾಹರಣೆಗೆ 2 ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ. I want to do my business this way. ಒಬ್ಬನು ಹೇಳ್ತಾನೆ ನಾನು ಈ ರೀತಿಯಾಗಿ ವ್ಯಾಪಾರವನ್ನು The ಮಾಡುತ್ತೇನೆ. fellow says, I want to do this. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಇಲ್ಲ ನಾನು ಈ ವ್ಯಾಪಾರವನ್ನು ಈ ರೀತಿಯಾಗಿ ಮಾಡುತ್ತೇನೆ. Can that business last? ಆ ವ್ಯಾಪಾರವು ಮುಂದುವರಿಯುತ್ತದೆಯೇ ಸರಿಯಾಗಿ? Both has to agree together. ಪಾರ್ಟ್ನರ್ ಆಗಿ ಇಬ್ಬರು ಸಹ The ಐಕ್ಯವಾಗಿರಬೇಕು. wife is telling, ಹೆಂಡತಿ ಹೇಳುತ್ತಾಳೆ I want to eat in Hotel Sangeeta. ನಾನು ಹೋಟೆಲ್ ಸಂಗೀತದಲ್ಲಿ ಊಟ ಮಾಡಬೇಕು. The husband is saying, I want to eat in Hotel Geetham. ಆದರೆ ಆ ಗಂಡನ ಹೇಳ್ತಾನೆ ನಾನು ಹೋಟೆಲ್ ಗೀತಂನಲ್ಲಿ ನಾನು ಊಟ ಮಾಡುತ್ತೇನೆ. Will they both eat together? ಅವರಿಬ್ರು ಒಟ್ಟಾಗಿ ಸೇರಿ ಊಟ ಮಾಡ್ತಾರಾ? No. So unless two wills agree together, they cannot walk together. ಇಲ್ಲ, ಅವರಿಬ್ಬರು ಐಕ್ಯವಾಗಿ ಒಂದೇ ನಿರ್ಧಾರವನ್ನು ಮಾಡದಿದ್ರೆ ಅವರು ಐಕ್ಯವಾಗಿ ನಡೆಯಲು ಸಾಧ್ಯವಿಲ್ಲ. Same way, ಅದೇ ರೀತಿಯಾಗಿ unless our will is united with the will of God, we cannot walk with God. ನಮ್ಮ ಚಿತ್ತವು ದೇವರ ಚಿತ್ತದೊಂದಿಗೆ ಐಕ್ಯವಾಗದಿದ್ದರೆ ನಾವು ದೇವರೊಂದಿಗೆ ನಡೆಯಲು ಸಾಧ್ಯವೇ ಇಲ್ಲ. Look at our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿರಿ. Philippians chapter 2 verse 6 to verse 11 says, ಫಿಲಿಪ್ಪಿ 2ನೇ ಅಧ್ಯಾಯ 6ರಿಂದ 11ನೇ ವಚನವನ್ನು ಓದುವುದಾದರೆ, he was equal with God, the third person of the Trinity. ತ್ರೈಕವಾದ ದೇವರ 3ನೇ ವ್ಯಕ್ತಿತ್ವದಲ್ಲಿ ಆತನು ಸರಿಸಮನಾಗಿದ್ದನು. Hallelujah. Hallelujah. Such a high position. ಅಂತ ಒಂದು ಉನ್ನತವಾದ ಸ್ಥಾನ. But when he came into this world, ಆದರೆ ಆತನು ಈ ಲೋಕಕ್ಕೆ ಬಂದಾಗ he forsook his will. ಆತನು ಈ ಲೋಕದಲ್ಲಿ ನರವತರನಾಗಿ ಬಂದಾಗ ಆತನು ತನ್ನ ಚಿತ್ತವನ್ನು ತ್ಯಾಗ ಮಾಡಿಕೊಂಡು ಬಂದನು. துறந்து விட்டார். ತ್ಯಾಗ ಮಾಡಿದನು. He forsook his will. ಆತನು ತನ್ನ ಚಿತ್ತವನ್ನು ತ್ಯಾಗ ಮಾಡಿದನು. And he made the will of the Father as his will. ಮತ್ತು ಆತನು ತಂದೆಯ ಚಿತ್ತವನ್ನು ತನ್ನ ಚಿತ್ತವೆಂದು ಆತನು ಮಾಡಿಕೊಂಡನು. John chapter 10 and verse 30, Jesus said, ಯೋಹಾನ 10:30ರಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, I and my Father are one. ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. One means not only one in divinity. ಹೊಂದಾಣಿಕೆ ಅಂದರೆ ದೈವಿಕದಲ್ಲಿ ಹೊಂದಾಣಿಕೆ ಅದು ಮಾತ್ರ ಅಲ್ಲ, ದೇವತ್ವದಲ್ಲಿ ಒಂದಾಗಿ ಇರುವುದು ಮಾತ್ರವಲ್ಲ, not only in divinity, ದೈವಿಕದಲ್ಲಿ ಒಂದಾಗಿರುವುದು ಮಾತ್ರವಲ್ಲದೆ but also in will and in purpose. ತಮ್ಮ ಉದ್ದೇಶದಲ್ಲಿ ತಮ್ಮ ಚಿತ್ತದಲ್ಲಿ ಒಂದಾಗಿರುವುದು. In other words, he says, ಬೇರೆ ರೀತಿಯಾಗಿ ಹೇಳುವುದಾದರೆ I don't do anything of my own accord. ನನ್ನ ಸ್ವಯಂ ಚಿತ್ತದಂತೆ ನಾನು ಏನನ್ನೂ ಸಹ ಮಾಡುವುದಿಲ್ಲ. Whatever the Father says and whatever he wants to do, that I do. ನನ್ನ ತಂದೆ ನಾನು ಏನು ಮಾಡಬೇಕೆಂಬುದಾಗಿ ತಿಳಿಸುತ್ತಾನೋ ಮತ್ತು ನಾನು ಏನು ಮಾಡಬೇಕೆಂಬುದಾಗಿ ಆತನು ಹೇಳುತ್ತಾನೋ ನಾನು ಅದನ್ನು ಮಾತ್ರ ಮಾಡುತ್ತೇನೆ. When did he surrender that will? ಈ ಚಿತ್ತವನ್ನು ಆತನು ಯಾವಾಗ ತ್ಯಾಗ ಮಾಡಿದನು? Even before he came into this world. ಆತನು ಈ ಲೋಕದಲ್ಲಿ ನರವತರನಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಅದನ್ನು ಮಾಡಿದನು. Hebrews chapter 10 verse 7 to verse 9 when you read, ಇಬ್ರಿಯ 10ನೇ ಅಧ್ಯಾಯ 7ರಿಂದ 10ನೇ ವಚನವನ್ನು ನೀವು ಓದುವುದಾದರೆ, Jesus looked at the Father and said in heaven,
ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನು ಪರಲೋಕದಲ್ಲಿ ನೋಡಿ ಈ ರೀತಿಯಾಗಿ ಹೇಳಿದನು. லோகத்தில் பிதாவோடு இருக்கும் பொழுது அவரை பார்த்து சொல்லுகிறார், looks at him and says, ತಂದೆಯನ್ನು ನೋಡಿ ಆತನು ಈ ರೀತಿಯಾಗಿ I'm ಹೇಳ್ತಾನೆ, going into this world, ನಾನು ಈ ಲೋಕಕ್ಕೆ ಇಳಿದು ಹೋಗುತ್ತಾ ಇದ್ದೇನೆ, do your will, ನಿನ್ನ ಚಿತ್ತವನ್ನು ನೀನು ಮಾಡು, prepare a body for me. ನನಗೋಸ್ಕರ ಒಂದು ದೇಹವನ್ನು ಸಿದ್ಧಪಡಿಸು. So he came in a body into this world. ಆದ್ರಿಂದ ಆತನು ಮಾನವ ರೂಪನಾಗಿ ಈ ಲೋಕಕ್ಕೆ ಇಳಿದು ಬಂದನು. Before he came itself, he surrendered his will. ಆತನು ಈ ಲೋಕಕ್ಕೆ ಇಳಿದು ಬರುವುದಕ್ಕಿಂತ ಮುಂಚೆಯೇ ಆತನು ತನ್ನ ಚಿತ್ತವನ್ನು ದೇವರಿಗೆ ತ್ಯಾಗ ಮಾಡಿದನು. What does he say? ಆತನು ಹೇಳುತ್ತಾನೆ, I am not alone. ನಾನು ಏಕಾಂತವಾಗಿಲ್ಲ, Father is with me. ನನ್ನ ತಂದೆಯು ನನ್ನ ಜೊತೆಗೆ ಇದ್ದಾನೆ. I always do his will. ನಾನು ಯಾವಾಗಲೂ ಆತನ ಚಿತ್ತವನ್ನೇ ಮಾಡುತ್ತೇನೆ. I always do those things that please him. ತಂದೆಗೆ ಮೆಚ್ಚುಗೆ ಇರುವ ಕೆಲಸವನ್ನೇ ನಾನು ಯಾವಾಗಲೂ ಮಾಡುತ್ತೇನೆ. And the heavenly Father was with his son Jesus Christ. ಮತ್ತು ಪರಲೋಕದಾದ ತಂದೆಯು ತನ್ನ ಮಗನಾದ ಯೇಸು ಕ್ರಿಸ್ತನೊಂದಿಗೆ ಆತನು ಯಾವಾಗಲೂ ಇದ್ದನು. Performed signs and wonders and miracles. ಅದ್ಭುತ ಸೂಚಕ ಕಾರ್ಯಗಳನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನು ಮಾಡಿದನು. Today, if you would surrender your will to the will of the Father, ಇಂದು ನೀವು ನಿಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡುವಾಗ you can walk with God. ನೀವು ದೇವರೊಂದಿಗೆ ಸಂಚರಿಸಲಿಕ್ಕೆ ಸಾಧ್ಯ. There are many times you desire in your heart, ಅನೇಕ ಸಾರಿ ನೀವು ನಿಮ್ಮ ಹೃದಯದಲ್ಲಿ ಈ ರೀತಿಯಾಗಿ ಯೋಚಿಸುತ್ತೀರಾ, will I receive a miracle from God? ನಾನು ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೇನೋ. In this critical situation, what is the will of God? ಈ ಕಠಿಣ ಪರಿಸ್ಥಿತಿಯಲ್ಲಿ ದೇವರ ಯೋಜನೆ ನನ್ನ ನಿಮಿತ್ತವಾಗಿ ಏನಾಗಿದೆ? இந்த இடுக்கமான சூழ்நிலை, இந்த நெருக்கமான in the situation of trial, what is the will of God? ಇಂತಹ ಸಂಕಷ್ಟದ ಸಮಯದಲ್ಲಿ ದೇವರ ಚಿತ್ತ ನನ್ನ ಬಗ್ಗೆ ಏನಾಗಿದೆ? Oh, what I'm going to do? ನಾನು ಏನು ಮಾಡಲಿಕ್ಕೆ ಸಾಧ್ಯ? Oh, I need a wonder in my life. ನನ್ನ ಜೀವನದಲ್ಲಿ ಒಂದು ಅದ್ಭುತ ಬೇಕಾಗಿದೆ. I want a breakthrough in my life. ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. But that time only we see God. ಆ ಸಮಯದಲ್ಲಿ ನಾವು ದೇವರನ್ನು ನೋಡುತ್ತೇವೆ, Run here and there. ಇಲ್ಲಿ ಅಲ್ಲಿ ಓಡುತ್ತೇವೆ. The Lord looks at you and he says, ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಾನೆ, you don't have to be like a stranger like that. ನೀನು ಒಬ್ಬ ಅಪರಿಚಿತ ವ್ಯಕ್ತಿ ಇರುವಂತೆ ನೀನು ಇರುವುದು ಬೇಡ. You can walk with me. ನೀನು ನನ್ನೊಂದಿಗೆ ನಡೆಯಬಹುದು. You can hear my voice. ನೀನು ನನ್ನ ಸ್ವರವನ್ನು ಕೇಳಬಹುದು. You can clothed in my power. ನೀನು ನನ್ನ ಬಲವನ್ನು ಧರಿಸಿಕೊಳ್ಳಬಹುದು. Hallelujah. Hallelujah. When will that happen? ಅದು ಯಾವಾಗ ಸಂಭವಿಸುತ್ತದೆ? Our will surrender to the will of the Father. ನಮ್ಮ ಚಿತ್ತವನ್ನು ತಂದೆ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ. Look at Apostle Paul's life. ಅಪೊಸ್ತಲನಾದ ಪೌಲನ ಜೀವನವನ್ನು ನೋಡಿರಿ. A mighty ministry. ಆತನು ಒಂದು ಬಲವಾದ ಸೇವೆಯನ್ನು ಮಾಡಿದನು. A great revelation was given to him. ಆತನಿಗೆ ಒಂದು ದೊಡ್ಡ ಪ್ರಕಟಣೆ ನೀಡಲಾಗಿತ್ತು. Performed mighty wonders. ಆತನು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದನು. If you would ask him what is the secret of your success, ನೀವು ಆತನನ್ನು ನೋಡಿ ನಿನ್ನ ಉನ್ನತಿಗೆ ಯಾವ ರಹಸ್ಯ ಎಂಬುದಾಗಿ ನೀವು ಆತನನ್ನು ನೋಡಿ ಕೇಳಿದರೆ, Apostle Paul would say, ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, according to Acts chapter 9, ಅಪೊಸ್ತಲನ 9ನೇ ಅಧ್ಯಾಯದ ಪ್ರಕಾರ, oh, I met Jesus Christ on the road to Damascus. ನಾನು ಯೇಸು ಕ್ರಿಸ್ತನನ್ನು ದಮಸ್ಕಸ್ನ ರಸ್ತೆಯಲ್ಲಿ ನಾನು ಆತನನ್ನು ಸಂಧಿಸಿದೆ. Oh, he visited me. ಆತನು ನನ್ನನ್ನು ಸಂಧಿಸಿದನು. That day I surrendered my will to him. ಆ ದಿನ ನಾನು ನನ್ನ ಚಿತ್ತವನ್ನು ಆತನಿಗೆ ಒಪ್ಪಿಸಿಕೊಟ್ಟೆನು. Acts 9 and verse 6 he said, ಅಪೊಸ್ತಲ 9:6 ಹೇಳುತ್ತಾನೆ, Lord, what you want me to do? ಕರ್ತನೇ, ನಾನು ಏನು ಮಾಡಬೇಕು ಎಂಬುದಾಗಿ ನೀನು ಬಯಸುತ್ತಿ. Hallelujah. Hallelujah. Until then he was doing his own will. ಅದುವರೆಗೂ ಆತನು ತನ್ನ ಸ್ವಂತ ಚಿತ್ತವನ್ನು ಆತನು ಮಾಡುತ್ತಾ ಇದ್ದನು. He had his own agenda. ಆತನಿಗೆ ತನ್ನ ಸ್ವಂತ ಕಾರ್ಯಸೂಚಿ ಇತ್ತು. But there came a point. ಆದರೆ ಒಂದು ಸಮಯ ಬಂದಿತ್ತು. That point came in his life. ಆತನ ಜೀವನದಲ್ಲಿ ಒಂದು ಸಮಯ ಬಂದಿತ್ತು. He said, what you want me to do, Lord? ಆತನು ಹೇಳಿದನು, ಕರ್ತನೇ, ನಾನು ಏನು ಮಾಡಬೇಕು? Hallelujah. Hallelujah. I will do that will, O Lord. ಆ ಚಿತ್ತವನ್ನು ನಾನು ನೆರವೇರಿಸುತ್ತೇನೆ ಕರ್ತನೇ. Galatians 2 and verse 20 he says, ಗಲಾತ್ಯ 2:20 ಆತನು ಹೇಳ್ತಾನೆ, I have been crucified with Christ. Is no longer I who live, but Christ lives in me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವನಾಗಿದ್ದಾನೆ. Hallelujah. Hallelujah. Today you may say, ಇಂದು ನೀವು ಹೇಳಬಹುದು, my spiritual walk is a struggle. ನನ್ನ ದೈವಿಕ ನಡೆ ಅದು ಬಹಳ ಏರುಪೇರಾಗಿದೆ. There is a spiritual battle going in my life. ನನ್ನ ಜೀವನದಲ್ಲಿ ಒಂದು ದೈವಿಕ ಯುದ್ಧ ನಡೆಯುತ್ತಾ ಇದೆ. I want a deliverance. I need a breakthrough. ನನಗೆ ಒಂದು ಬಿಡುಗಡೆ ಬೇಕು, ನನಗೆ ಇದರಿಂದ ಒಂದು ಬಿಡುಗಡೆ ಬೇಕಾಗಿದೆ. You may say, I am not, I can't feel the presence of God. ನೀವು ಹೇಳಬಹುದು, ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ನನಗೆ ಆಗುತ್ತಾ ಇಲ್ಲ, ಸಾಧ್ಯವಿಲ್ಲ. Or you may say, ಅಥವಾ ನೀವು ಹೇಳಬಹುದು, I do not know what is the will of God concerning my life. ನನ್ನ ಜೀವನವನ್ನು ಕುರಿತು ದೇವರ ಚಿತ್ತ ಏನು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಹೇಳಬಹುದು. Do you know how to know the will of the Father?
ನಿಮಗೆ ಗೊತ್ತೇ ಯಾವ ರೀತಿ ನೀವು ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು? You know how to surrender our will to the will of the Father. ನಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಯಾವ ರೀತಿಯಾಗಿ ನಾವು ಒಪ್ಪಿಸಿಕೊಡಬೇಕು ಎಂಬುದಾಗಿ ನಿಮಗೆ ಗೊತ್ತೇ? Will of the Father is written to you and given to you in your hands through the word of God. ದೇವರ ಚಿತ್ತ ನಿಮಗೋಸ್ಕರ ಇರುವ ದೇವರ ಚಿತ್ತ ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ, ಅದು ದೇವರ ವಾಕ್ಯದ ನಿಮಿತ್ತವಾಗಿ. It is the new covenant, that is the New Testament. ಅದು ಹೊಸ ಒಡಂಬಡಿಕೆ, ಅದು ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. Check up your life whether it is in accordance with the written will of God. ದೇವರ ಚಿತ್ತವು ನಿಮ್ಮ ಚಿತ್ತದಂತೆ ಇದೆಯೋ ಎಂಬುದಾಗಿ ನಿಮ್ಮ ಜೀವನವನ್ನು ನೀವು ಈ ವಾಕ್ಯದ ಮುಖಾಂತರವಾಗಿ ನೀವು ಅದನ್ನು ಅರಿತುಕೊಳ್ಳಿರಿ. Not, you calibrate your will to the will of the Father. ಇಲ್ಲದಿದ್ದರೆ ನೀವು ನಿಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಸಮತೋಲನಗೊಳಿಸಿಕೊಳ್ಳಿರಿ. You will begin to walk with God. ನೀವು ಆಗ ದೇವರೊಂದಿಗೆ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. Unless two agree together, they cannot walk together. ಇಬ್ಬರು ಒಂದೇ ಮನಸ್ಸಿನಿಂದ ಐಕ್ಯವಾಗದೇ ಇದ್ದರೆ ಇಬ್ಬರು ಒಟ್ಟಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. Or in your life you may ask, ಅಥವಾ ನಿಮ್ಮ ಜೀವನದಲ್ಲಿ ನೀವು ಈ ರೀತಿಯಾಗಿ ಕೇಳಬಹುದು, what is the will of God concerning my personal life? ನನ್ನ ವೈಯಕ್ತಿಕ ಜೀವನವನ್ನು ಕುರಿತು ದೇವರ ಯೋಜನೆ ಏನಾಗಿದೆ ಎಂಬುದಾಗಿ ನೀವು ಕೇಳಬಹುದು. Should I marry this person? Should I build this house? Should I do this? Should I not I do that? ನಾನು ಈ ವ್ಯಕ್ತಿಯನ್ನು ಮದುವೆ ಆಗಬಹುದೋ, ನಾನು ಮನೆಯನ್ನು ಕಟ್ಟಬಹುದೋ, ನಾನು ಇದನ್ನು ಮಾಡಬಹುದೋ, ಅದನ್ನು ಮಾಡಬಹುದೋ ಎಂಬುದಾಗಿ ನೀವು ಅನೇಕ ವಿಚಾರಗಳನ್ನು ಕೇಳಬಹುದು. What is the will of God? ದೇವರ ಚಿತ್ತ ಏನಾಗಿದೆ? If you want to know the personal will concerning your life, ನಿಮ್ಮ ವೈಯಕ್ತಿಕ ಜೀವನದ ವಿಷಯವಾಗಿ ದೇವರ ಚಿತ್ತ ಏನೆಂಬುದಾಗಿ ನಿಮಗೆ ಬೇಕಾದರೆ there is only one way. ಒಂದೇ ಒಂದು ಮಾರ್ಗವಿದೆ. First empty your own will and then ask Lord, what is your will? ನಿಮ್ಮ ಚಿತ್ತವನ್ನು ನೀವು ಬರಿದು ಮಾಡಿಕೊಂಡು ನಂತರ ದೇವರ ಬಳಿಗೆ ಕೇಳಿರಿ, ದೇವರೇ ನಿನ್ನ ಚಿತ್ತ ನನಗೋಸ್ಕರ ಏನು ಎಂಬುದಾಗಿ ಆತನಲ್ಲಿ ನೀವು ಬೇಡಿಕೊಳ್ಳಿರಿ. Hallelujah. Hallelujah. The reason why many people are unable to know the will of God in their life is ತಮ್ಮ ಜೀವನದಲ್ಲಿ ಅನೇಕ ಜನರಿಗೆ ದೇವರ ಚಿತ್ತ ಏನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ because they will have their own will, they will be holding on to something, they will be holding on to certain agendas. ಅವರು ತಮ್ಮ ಸ್ವಯಂ ಚಿತ್ತವನ್ನು ತಾವೇ ಇಟ್ಟುಕೊಂಡಿರ್ತಾರೆ, ಯಾವುದೋ ಒಂದು ಅವರು ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾರೆ, ಅದನ್ನು ಅವರಿಗೆ ಬಿಡುವುದಕ್ಕೆ ಮನಸ್ಸೇ ಬರುವುದಿಲ್ಲ, ಅದನ್ನು ತಮ್ಮ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೆ. Oh, they will be holding on to something. ಯಾವುದೋ ಒಂದನ್ನು ಅವರು ಬಹಳ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೆ. And then they want to know optionally whether what is the will of God concerning. ಆ ಸಮಯದಲ್ಲೂ ಸಹ ಅವರಿಗೆ ದೇವರ ಚಿತ್ತ ಏನು ಎಂಬುದಾಗಿ ಅವರು ಬಯಸುತ್ತಾರೆ. எனக்கு இதுதான் வேணும், ನನಗೆ ஆனா இது ஆண்டு சித்தமா இல்லையான்னு தெரிஞ்சுக்கணும். ನನಗೆ ಇದು ಬೇಕು, ಆದರೆ ದೇವರ ಚಿತ್ತ So when ಗೊತ್ತಿಲ್ಲ. you already have your own will, ನಿಮಗೆ ಆಗಲೇ ಒಂದು ಚಿತ್ತವನ್ನು ನೀವು ನಿಮ್ಮ ಸ್ವಂತವಾಗಿ ತೀರ್ಮಾನ ಮಾಡಿಕೊಂಡಿದ್ದಾರೆ, already ತೀರ್ಮಾನ பண்ணிட்டீங்க, இதுதான் எனக்கு வேணும், இதுதான், this is what I want. ನನಗೆ ಇದು ಬೇಕು ಎಂಬುದಾಗಿ ನೀವು ಈಗಾಗಲೇ ತೀರ್ಮಾನ ಮಾಡಿಕೊಂಡಿರ್ತೀರಾ. You know you're not going to give up. ನಿಮಗೆ ಗೊತ್ತು, ನೀವು ಅದನ್ನು ಯಾವ ಸಮಯದಲ್ಲೂ ಅದನ್ನು ಬಿಟ್ಟುಕೊಡುವುದಿಲ್ಲ. கட்டினா இவனை தான் கட்டுவேன், you already decided. ಇವಳನ್ನೇ ಮದುವೆ So ಮಾಡುತ್ತೇನೆ, now all you want to know is whether it's God's will or not. ನಾನು ಈ ವ್ಯಕ್ತಿಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಿರ್ತೀರಾ. ಆದರೆ ಈಗ ನಿಮಗೆ ದೇವರ ಚಿತ್ತ ಏನೆಂಬುದಾಗಿ God ಬೇಕಾಗಿದೆ. will never reveal his will to you. ಆಗ ದೇವರು ತನ್ನ ಚಿತ್ತವನ್ನು ಎಂದಿಗೂ ನಿಮಗೆ ಪ್ರಕಟಪಡಿಸುವುದಿಲ್ಲ. The reason is ಕಾರಣವೇನೆಂದರೆ unless you empty your will, his will never be revealed. ನೀವು ನಿಮ್ಮ ಚಿತ್ತವನ್ನು ಬರಿದು ಮಾಡಿಕೊಳ್ಳುವ ತನಕ ಆತನು ತನ್ನ ಚಿತ್ತವನ್ನು ಎಂದು ನೆರವೇರಿಸುವುದಿಲ್ಲ. Because if you hold on to your will, even if God reveals his will, still you are not going to obey. ನೀವು ಒಂದು ಚಿತ್ತವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೀರಾ, ಆಗ ದೇವರು ತನ್ನ ಚಿತ್ತವನ್ನು ನಿಮಗೆ ಪ್ರಕಟಪಡಿಸಿದರೂ ಸಹ ನೀವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದರೆ ನೀವು ನಿಮ್ಮ ಚಿತ್ತವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೀರಾ. So it will go into disobedience. ಅದು ಆಗ ಅವಿದ್ಯತೆಗೆ ಒಳಗಾಗುತ್ತದೆ. That is why many times God does not reveal his will to many people. ಆದ್ದರಿಂದ ದೇವರು ಅನೇಕ ಸಾರಿ ಅನೇಕ ಜನರಿಗೆ ತನ್ನ ಚಿತ್ತವನ್ನು ನೆರವೇರಿಸುವುದಿಲ್ಲ, ತೋರಿಸುವುದಿಲ್ಲ. I want to do this, this is what that, whether it is the will of God. ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಆದರೆ ಇದು ದೇವರ ಚಿತ್ತವಾಗಿದೆ ಎಂಬುದಾಗಿ ಅನೇಕರು ಬಯಸುತ್ತೇವೆ. Or else they will pray and they will try to bend the will of God to their will. ಅವರು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ದೇವರ ಚಿತ್ತವು ತಮ್ಮ ಚಿತ್ತದಂತೆ ಇರಬೇಕು ಎಂಬುದಾಗಿ ಬಹಳವಾಗಿ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಅನೇಕ ಕೆಲಸಗಳನ್ನು ಅವರು ಮಾಡುತ್ತಾರೆ. That will not work either. ಅದು ಸಹ ಕೆಲಸ ಮಾಡುವುದಿಲ್ಲ. Unless two agree together, they can never walk together. ಇಬ್ಬರು ಒಂದೇ ಮನಸ್ಸಿಂದ ಐಕ್ಯವಾಗುವವರೆಗೂ ಏನು ಸಂಭವಿಸುವುದಿಲ್ಲ. If you are to walk with God, ನೀವು ದೇವರೊಂದಿಗೆ ಸಂಚರಿಸಬೇಕಾದರೆ there is a price to pay. ಅದಕ್ಕೆ ಒಂದು ನೀವು ಕ್ರಯ ಸಲ್ಲಿಸಬೇಕಾಗುತ್ತದೆ. That is to empty your will and to surrender your will to the will. ನೀವು ನಿಮ್ಮ ಚಿತ್ತವನ್ನು ಬರೆದು ಮಾಡಿಕೊಂಡು ಮತ್ತು ದೇವರ ಚಿತ್ತಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡಬೇಕು. It is there you feel the power of God. ಅಲ್ಲಿ ನೀವು ದೇವರ ಬಲವನ್ನು ಅನುಭವಿಸುತ್ತೀರಾ. You see his leading in your life.
ಆತನ ನಡೆಸುವಿಕೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣುತ್ತೀರಾ? You see the Red Sea part for you. ನಿಮಗೋಸ್ಕರ ಕೆಂಪು ಸಮುದ್ರ ಇಬ್ಬಾಗವಾಗುವುದನ್ನು ನೀವು ನೋಡುತ್ತೀರಾ? You see the walls of Jericho crumble before you. ಯೆರಿಕೋ ಕೋಟೆಯು ನಿಮ್ಮ ಮುಂದೆ ಮುಗಿದು ಬೀಳುವುದನ್ನು ನೀವು ನೋಡುತ್ತೀರಾ? You will see the river Jordan parting for you. ಯೋರ್ದಾನ್ ವಲಯವು ನಿಮಗೋಸ್ಕರ ಇಬ್ಬಾಗವಾಗುವುದನ್ನು ನೀವು ನೋಡುತ್ತೀರಾ? You will see the life of victory that you are desiring for. ನೀವು ಹೊಂದಿಕೊಳ್ಳುವ ಜಯವನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸುತ್ತೀರಾ? Hallelujah. Hallelujah. When does that happen? ಇದು ಯಾವಾಗ ಸಂಭವಿಸುತ್ತದೆ? When you surrender your will to the will of God. ನೀವು ನಿಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಇದು ಸಂಭವಿಸುತ್ತದೆ. Hallelujah. Hallelujah. Oh, we can walk with God. ನಾವು ದೇವರೊಂದಿಗೆ ನಡೆಯಬಹುದು. Secondly, how we can walk with God? ಎರಡನೇದಾಗಿ ನಾವು ಯಾವ ರೀತಿ ದೇವರೊಂದಿಗೆ The ನಡೆಯಬಹುದು? Bible says you walk in love. ನೀವು ಪ್ರೀತಿಯಲ್ಲಿ ನಡೆಯಬೇಕು ಎಂಬುದಕ್ಕೆ ಸತ್ಯವಾದ ಹೇಳುತ್ತದೆ. Ephesians chapter 5 verse 2 says, ಎಫೆಸ 5:2 ಹೇಳುತ್ತದೆ, walk in love as Christ also loved us and gave himself for us, an offering and a sacrifice to God. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. Hallelujah. Hallelujah. Walk with God means to walk in love. ದೇವರೊಂದಿಗೆ ನಡೆಯುವುದೆಂದರೆ ಪ್ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ ಅರ್ಥ. Jesus Christ is the greatest example for that. ಯೇಸು ಕ್ರಿಸ್ತನೇ ಇದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಆಗಿದೆ. Mark chapter 10 verse 13 to verse 16. ಮಾರ್ಕ 10:13-16 ವಚನವನ್ನು With ನೋಡಿದರೆ, great love he embraced the children and blessed them. ಆತನು ಅತಿ ಪ್ರೀತಿಯಿಂದ ಪ್ರತಿಯೊಬ್ಬ ಮಕ್ಕಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಅವರನ್ನು ಮುದ್ದಾಡಿದನು. Mark chapter 10 and verse 21. ಮಾರ್ಕ 10:21 ನೋಡುವುದಾದರೆ, A young man came running to Jesus. ಒಬ್ಬ ಯವನಸ್ಥನು ಯೇಸುವಿನ ಬಳಿಗೆ ಓಡೋಡಿ ಬಂದನು. What should I do to inherit the kingdom of God? ನಾನು ದೇವರ ರಾಜ್ಯವನ್ನು ಹೊಂದಿಕೊಳ್ಳಲು ಏನು ಮಾಡಬೇಕು ಎಂಬುದಾಗಿ ಕೇಳಿದನು. The Bible says Jesus loved him. ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತನು ಅವನನ್ನು ನೋಡಿ ಬಹಳ ಪ್ರೀತಿಸಿದನು. Mark chapter 1 verse 40 to verse 42. ಮಾರ್ಕ 1ನೇ ಅಧ್ಯಾಯ 40-41 ವಚನವನ್ನು A ನೋಡುವುದಾದರೆ, leper came running to Jesus. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಓಡೋಡಿ ಬಂದನು. Lord, if you are willing, make me clean. ಕರ್ತನೇ, ನಿನಗೆ ಚಿತ್ತವಾದರೆ ನನ್ನನ್ನು ಶುದ್ಧಗೊಳಿಸು ಎಂಬುದಾಗಿ ಆತನು ಕೇಳಿದನು. Compassion and love he healed. ಆತನು ಕನಿಕರನಿಂದ ಮನಮೊರಗಿ ಆ ಕುಷ್ಠರೋಗಿಯನ್ನು ಗುಣಪಡಿಸಿದನು. Jesus was full of love. ಯೇಸು ಕ್ರಿಸ್ತನು ಪ್ರೀತಿಯಿಂದ ತುಂಬಿದ ವ್ಯಕ್ತಿಯಾಗಿದ್ದನು. Therefore he walked with the Father. ಆದ್ದರಿಂದ ಆತನು ತಂದೆಯೊಡನೆ ನಡೆಯುತ್ತಿದ್ದನು. My dear brothers and sisters, ನನ್ನ ಪ್ರಿಯ ಸಹೋದರ if ಸಹೋದರಿ, you are to walk with God, ನೀವು ದೇವರೊಂದಿಗೆ ಸಂಚರಿಸಬೇಕಾದ್ರೆ ನಡೆಯಬೇಕಾದ್ರೆ Bible says walk in love. ನೀವು ಪ್ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. In John 15 and verse 9 Jesus said, ಯೋಹಾನ 15:9 ಯೇಸು ಕ್ರಿಸ್ತನು as the Father loved me, I also have loved you. Abide in my love. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. John 13 verse 34 to 35. ಯೋಹಾನ 13:34-35 Jesus said, ಯೇಸು ಹೇಳುತ್ತಾನೆ, a new commandment I give you, that you love one another as I have loved you, that you also love one another. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. Hallelujah. Hallelujah. How did Jesus loved us? ಹೇಗೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದನು? Galatians chapter 2 and verse 20 says, ಗಲಾತಿ 2:20 ಹೇಳುತ್ತದೆ, he loved us and he gave himself for us. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. Hallelujah. Hallelujah. Sacrificial love. ತ್ಯಾಗದ ಪ್ರೀತಿ. So if you are to walk with God, ಅದರಿಂದ ನೀವು ದೇವರೊಂದಿಗೆ ನಡೆಯಬೇಕಾದರೆ one thing that should be found in our life is we should walk in love. ಒಂದು ಸಂಗತಿ ನಮ್ಮ ಜೀವನದಲ್ಲಿ ನಾವು ಕಾಣಬೇಕೆಂದರೆ ನಾವು ಪ್ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ. Many children of God, even though they love God, ಅನೇಕ ದೇವರ ಮಕ್ಕಳು, ದೇವರಿಗೆ ಭಯಪಡುವ ಮಕ್ಕಳು ದೇವರಿಗೆ ಬಹಳವಾಗಿ ಪ್ರೀತಿಸುತ್ತಾರೆ ಮತ್ತು ಆತನಲ್ಲಿ ಅಪಾರವಾದ ಪ್ರೀತಿಯನ್ನು ತೋರುತ್ತಾರೆ. but in their personal life they will not walk in love with others. ಆದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಇತರರೊಂದಿಗೆ ಪ್ರೀತಿಯಿಂದ ನಡೆಯುವುದಿಲ್ಲ. That is why their spiritual life will always be a struggle. ಆದ್ದರಿಂದಲೇ ಅವರ ದೈವಿಕ ಜೀವನವು ಯಾವಾಗಲೂ ಸಂಘರ್ಷದಲ್ಲಿ ಹೊಂದಿರುತ್ತದೆ. In Ephesians chapter 5 verse 25, ಎಫೆಸ 5:25 Bible says, husband, love your wife just as Christ loved the church. ಗಂಡಂದಿರೆ ನಿಮ್ಮ ಹೆಂಡತಿಯರನ್ನು ಕ್ರಿಸ್ತನು ಯಾವ ರೀತಿ ಪ್ರೀತಿಸಿದನೋ ಅದೇ ರೀತಿಯಾಗಿ ನೀವು ಸಹ ಪ್ರೀತಿಯನ್ನು ಮಾಡಿರಿ ಎಂಬುದಾಗಿ ಬರೆದಿದೆ. Hallelujah. Hallelujah. Just as Jesus Christ loved us, ಹೇಗೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದನೋ sacrificially loved the church. ಆತನು ತ್ಯಾಗಪೂರ್ವಕವಾಗಿ ಸಭೆಯನ್ನು ಸಹ ಆತನು ಬಹಳವಾಗಿ ಪ್ರೀತಿಸಿದನು. Husband, love your wife, and the wife also, it is implied that the wife also should love the husband.
ಗಂಡನು ಹೆಂಡತಿಯಲ್ಲಿ ಪ್ರೀತಿಸಬೇಕು, ಅದೇ ರೀತಿಯಾಗಿ ಹೆಂಡತಿಯು ಸಹ ಗಂಡನಲ್ಲಿ ಪ್ರೀತಿಯನ್ನು ತೋರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. Hallelujah. Hallelujah. It should be a sacrificial, unconditional love. ಅದು ತ್ಯಾಗ ಉಳ್ಳದು ಮತ್ತು ಯಾವ ಷರತ್ತಿಲ್ಲದ What if I ಪ್ರೀತಿಯಾಗಿರಬೇಕು. don't love my life partner? ಒಂದು ವೇಳೆ ನಾವು ನಮ್ಮ ಬಾಲ ಸಂಗಾತಿಯನ್ನು ಪ್ರೀತಿಸದೆ ನಾವು ಹಾಗೆ ಇದ್ದರೆ ಏನು ಸಂಭವಿಸುತ್ತದೆ ಎಂಬುದಾಗಿ ಸ್ವಲ್ಪ ಯೋಚಿಸಿರಿ. First Peter chapter 3 and verse 7 says, 1 ಪೇತ್ರ 3:7 ಹೇಳುತ್ತದೆ, prayers will be hindered. ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುತ್ತದೆ. Hallelujah. Hallelujah. You may lose your eternal life. ನೀವು ನಿಮ್ಮ ನಿತ್ಯ ಜೀವವನ್ನು ಕಳೆದುಕೊಳ್ಳುವಿರಿ. So many people do not know the seriousness of, walking in love. ಅನೇಕ ಜನರಿಗೆ ಪ್ರೀತಿಯಲ್ಲಿ ನಡೆಯುವ ಆ ಗಂಭೀರ ವಿಚಾರವೂ ಸಹ ಅವರಿಗೆ ತಿಳಿದೇ ಇಲ್ಲ. I love God, I can hate others, I can have enmity with others, I can beat my wife, abuse my wife, I can disrespect my husband. ನಾನು ದೇವರನ್ನು ಪ್ರೀತಿಸುತ್ತೇನೆ, ಆದರೆ ಇತರರೊಂದಿಗೆ ನಾನು ಜಗಳವಾಡುತ್ತೇನೆ, ಹೆಂಡತಿಯನ್ನು ಬೈಯುತ್ತೇನೆ, ಆಕೆಗೆ ನಿಂದೆಗೆ ಒಳಪಡಿಸುತ್ತೇನೆ, ಇತರರೊಂದಿಗೆ ನಾವು ಶತ್ರುವಿನ ಥರ ನಾವು ಜೀವಿಸುತ್ತೇವೆ ಎಂಬುದಾಗಿ ಇದ್ದಾರೆ. And they think they can, walk with God. ಅವರಿಗೆ ಅನಿಸುತ್ತದೆ ಅವರು ದೇವರೊಂದಿಗೆ ನಡೆಯಬಹುದು ಎಂಬುದಾಗಿ. அப்படி செய்துவிட்டு நான் தேவனோடு நடந்து விடலாம் என்று எண்ணுகிறார்கள், but it is not possible. ಆದರೆ ಅದು ಸಾಧ್ಯವಿಲ್ಲ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, seen so many men and women of God. ನಾನು ಅನೇಕ ದೈವ ಸಹೋದರ ಸಹೋದರಿಯರನ್ನು ನೋಡಿದ್ದೇನೆ. They will mistreat their life partner, they will mistreat others. ಅವರು ಇತರರನ್ನು ನಿಂದೆಗೊಳಿಸುತ್ತಾರೆ, ತಮ್ಮ ಬಾಲ ಸಂಗಾತಿಯನ್ನು ಸಹ ಅವರು ನಿಂದೆಗೊಳಿಸುತ್ತಾರೆ. They will live a separated life, they will not live in unity with husband or wife. ಅವರು ಗಂಡ ಹೆಂಡತಿಯಾಗಿ ಐಕ್ಯವಾಗಿ ಜೀವಿಸುವುದಿಲ್ಲ, ಆದರೆ ಅವರು ಗಂಡ ಹೆಂಡತಿಯಾಗಿ ಬೇರೆ ಬೇರೆಯಾಗಿ ಅವರು ತಮ್ಮ ಜೀವನವನ್ನು ಜೀವಿಸುತ್ತಾರೆ. They may be very good believer. ಅವರು ದೈವ ಭಕ್ತಿಯಲ್ಲಿ ಒಳ್ಳೆಯವರಾಗಿರುತ್ತಾರೆ. They may be used by the Lord also. ದೇವರು ಅವರನ್ನು ಬಲವಾಗಿ ಉಪಯೋಗಿಸುತ್ತಲೂ ಇರಬಹುದು. They may be doing great ministry. ಅವರು ದೊಡ್ಡ ಸೇವೆಯನ್ನು ಮಾಡುತ್ತಿರಬಹುದು. Oh, they may even speak in tongues. ಅವರು ಅನ್ಯ ಭಾಷೆಯಲ್ಲೂ ಸಹ ಮಾತಾಡಬಹುದು. But what happens is, ಆದ್ರೆ ಏನು ನಡೆಯುತ್ತದೆ? but as they go in the spiritual journey, if you look at their life closely, ನೀವು ಅವರ ದೈವಿಕ ಜೀವನವನ್ನು ನಡೆಯುವುದನ್ನು ನೀವು ಕುಲಂಕುಷವಾಗಿ ನೋಡಿದರೆ, for only a short time they will shine because of the grace of God over their life. After that, you will see them falling away, going into backsliding. ದೇವರ ಕೃಪೆಯ ನಿಮಿತ್ತವಾಗಿ ಅವರು ಕೆಲವು ಕಾಲ ಬಹಳವಾಗಿ ಪ್ರಕಾಶಿಸುತ್ತಾರೆ, ಆದರೆ ಮುಂಬರುವ ದಿನಗಳಲ್ಲಿ ಅವರು ಅದೇ ರೀತಿಯಾಗಿ ದೇವರಿಂದ ಬಹಳ ದೂರವಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. தேவனுடைய கிருபை இருக்கிறதுனால கொஞ்ச நாள் அவங்க பிரகாசிப்பார்கள், தேவனால் பயன்படுத்தப்படுவார்கள். அவனோட வாழ்க்கையை நீங்க கவனித்து பார்ப்பீர்கள் என்றால் அவர்கள் மெதுவாக பின்மாற்றத்தில் அவர்கள் போகிறத பார்க்க முடியும், தேவனை விட்டே விலகி போகிறதையும் நான் பலருடைய வாழ்க்கையில கண்டிருக்கிறேன். My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, that is why Satan, he brings this root of bitterness in many children of God's life and separates them from God. ಆದ್ದರಿಂದ ಸೈತಾನನು ಈ ಕೈಯಾದ ಬೇರನ್ನು ಅನೇಕ ದೇವ ಜನರ ಮಧ್ಯದಲ್ಲಿ ಕೊಂಡು ತರುತ್ತಾನೆ ಮತ್ತು ಅವರ ಜೀವನವನ್ನು ಆತನು ನಾಶಪಡಿಸಿ ಅವರನ್ನು ಬೇರ್ಪಡಿಸುತ್ತಾನೆ. The spiritual life becomes a struggle. ಅವರ ದೈವಿಕ ಜೀವನವು ಅದು ಬಹಳ ಹೋರಾಟಕ್ಕೆ So bitter in their heart, so much hate in their heart. ಅವರ ಹೃದಯದಲ್ಲಿ ಬಹಳ ಕೈ ಇರುತ್ತದೆ, ಬಹಳ ದ್ವೇಷ ಇರುತ್ತದೆ. Oh, I will never look at my wife again. ನಾನು ನನ್ನ ಹೆಂಡತಿ ನಿನ್ನ ಮೇಲೆ ನೋಡುವುದೇ ಇಲ್ಲ. Thereafter I'll never have any connection with so and so. ಇಂಥವರ ಜೊತೆಗೆ ನಾನು ಇನ್ನು ಮೇಲೆ ಯಾವ ಸಂಬಂಧವನ್ನು ಬಯಸುವುದಿಲ್ಲ. Full of bitterness. ಪರಿಪೂರ್ಣವಾದ ಕಹಿಯಿಂದ ತುಂಬಿಕೊಂಡಿರುತ್ತಾರೆ. And they say, Lord, I love you. ಅವರು ಹೇಳ್ತಾರೆ, ಕರ್ತನೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Oh, I love you, Lord. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಕರ್ತನೇ. Yes, they may be used by the Lord for some time. ಹೌದು, ಕೆಲವು ಕಾಲ ಅವರು ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡಬಹುದು. Because of the grace of God covering them. ಯಾಕಂದ್ರೆ ದೇವರ ಕೃಪೆ ಅವರನ್ನು ಆವರಿಸಿದ ನಿಮಿತ್ತವಾಗಿ. There'll come a time. ಒಂದು ಸಮಯ ಬರುತ್ತದೆ. Slowly, even without their knowledge, Satan will slowly draw them away from God. ಒಂದು ಸಮಯ ಬರುತ್ತದೆ, ಆಗ ಸೈತಾನನು ಕ್ರಮೇಣವಾಗಿ ಅವರನ್ನು ದೇವರಿಂದ ದೂರ ಕರೆದುಕೊಂಡು ಹೋಗುತ್ತಾನೆ. Oh, they will be completely gone into backslide. ಅವರು ಪರಿಪೂರ್ಣವಾಗಿ ಹಿಂಜರಿದು ಹೋಗುತ್ತಾರೆ. My dear brothers and sisters, ನನ್ನ ಪ್ರಿಯ ಸಹೋದರ if you are to walk with God, ನೀವು ದೇವರೊಂದಿಗೆ ನಡೆಯಬೇಕಾದರೆ the Bible says walk in love. ಸತ್ಯವೇದ ಹೇಳುತ್ತದೆ, ಪ್ರೀತಿಯಲ್ಲಿ ನಡೆಯಿರಿ. Don't have the root of bitterness. By this many are defiled, the Bible says. ನಿಮ್ಮಲ್ಲಿ ಆ ಕೈಯಾದ ಬೇರು ಇರಬಾರದು, ಯಾಕಂದ್ರೆ ಇದರಿಂದ ಅನೇಕರು ಪಾಪಕ್ಕೆ ಹಿಂತಿರುಗಿ ಹೋಗುತ್ತಾರೆ, ದೇವರಿಂದ ಬಹಳ ದೂರವಾಗಿ ಅವರು ಹೋಗಿ ಬಿಟ್ಟಿದ್ದಾರೆ. Many have gone away from the Lord. ಅನೇಕರು ದೇವರಿಂದ ಬಹಳ ದೂರವಾಗಿ ಹಿಂತಿರುಗಿ ಹೋಗಿದ್ದಾರೆ. Bible says walk in love. ಸತ್ಯವೇದ ಹೇಳುತ್ತದೆ, ಪ್ರೀತಿಯಲ್ಲಿ ನಡೆಯಿರಿ. How can we walk in that love? ಯಾವ ರೀತಿ ನಾವು ಈ ಪ್ರೀತಿಯಲ್ಲಿ ನಡೆಯಬಹುದು? Romans 5 and verse 5 says, ರೋಮಾಪುರ 5:5 ಹೇಳುತ್ತದೆ, love of God is poured into our heart by the Holy Spirit.
ದೇವರ ಪ್ರೀತಿ ರಸವು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ. When that love comes, ಆ ಪ್ರೀತಿಯು ನಮ್ಮ ಮೇಲೆ ಬರುವಾಗ 1 Peter chapter 4 and verse 8 says, 1 ಪೇತ್ರ 4:8 ಹೇಳುತ್ತದೆ, this love covers a multitude of sin. ಈ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. 1 Corinthians chapter 13 says, 1 ಕೊರಿಂಥ 13 ಹೇಳುತ್ತದೆ, love bears all things. ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. 1 Thessalonians chapter 3 and verse 12 says, 1 ಥೆಸಲೋನಿಕ 3:12 ಹೇಳುತ್ತದೆ, bound in love to one another. ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೆಯೋ ಹಾಗೆ ನಿಮ್ಮ ಪ್ರೀತಿಯು. Matthew 5:44 and verse 45 says, ಮತ್ತಾಯ 5:44-45 ಹೇಳುತ್ತದೆ, even love your enemy. ನೀವು ನಿಮ್ಮ ವೈರಿಗಳನ್ನು ನಿಮ್ಮ ಶತ್ರುಗಳನ್ನು ಸಹ ಪ್ರೀತಿಸಿರಿ. 1 John chapter 4 and verse 8 says, 1 ಯೋಹಾನ 4:8 ಹೇಳುತ್ತದೆ, he who does not love does not know God. ಯಾರು ಪ್ರೀತಿಸುವುದೋ ಅವರು ದೇವರನ್ನು ಅರಿಯರು ಎಂಬುದಾಗಿ ನೋಡುತ್ತೇವೆ. Hallelujah. Hallelujah. He who says I love God and hates his brother, he is a liar. ಯಾರು ಹೇಳುತ್ತಾರೋ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ನಂತರ ತನ್ನ ಸಹೋದರನನ್ನು ದ್ವೇಷಿಸಿದರೆ ಆತನು ಸುಳ್ಳುಗಾರನಾಗಿದ್ದಾನೆ. So if we have to walk with God, we have to walk in love. ಆದ್ದರಿಂದ ನೀವು ದೇವರೊಂದಿಗೆ ನಡೆಯಬೇಕಾದ್ರೆ ನೀವು ಪ್ರೀತಿಯಲ್ಲಿಯೂ ಸಹ ನಡೆಯಬೇಕಾಗುತ್ತದೆ. Hallelujah. Hallelujah. What the Lord says, ಇಂದು ಕರ್ತನು ಹೇಳುತ್ತಾನೆ, don't deceive yourself. ನೀವು ನಿಮ್ಮನ್ನೇ ನೀವು Don't ಮೋಸಗೊಳಿಸಿಕೊಳ್ಳಬೇಡಿ. think God is supporting you in your hate and in your bitterness. ನೀವು ವಿರೋಧವಾಗಿ ನೀವು ಹಾಗೆ ಮಾಡುವ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ನೆನೆಸಬೇಡಿರಿ. That is what Satan will say to you. ಅದನ್ನೇ ಸೈತಾನನು ನಿಮಗೆ ಹೇಳುತ್ತಾನೆ, ನೀ ಯಾರ್ಗಿಟ್ಟಿ ನೀ ಪೇಸಾದ ಯಾರ ಜೊತೆ ಮಾತಾಡಬೇಡ. tell in your ears. ಆತನು ನಿಮ್ಮ ಕಿವಿಯಲ್ಲಿ ಹೇಳ್ತಾನೆ, ஆண்டவர் உனக்கு போதும்பா நீ யார்கிட்டயும் பேசாத. ದೇವರನಿಗೆ ಸಾಕಪ್ಪ ಯಾರ ಹತ್ರ He will say ಮಾತಾಡಬೇಡ. like that. ಆತನ ಈ ರೀತಿಯಾಗಿ ಹೇಳ್ತಾನೆ, காதுல வந்து சொல்லுவான், மூஞ்சாண்டிய முழிக்காத, நமக்கு இயேசு போதுமே. ನಮಗೆ ಯೇಸು So ಸಾಕು. he will say like that. அப்படிதான் பிசாசானவன் You வந்து will also think, சொல்லுவான், ஆமாமா இனிமேல் உங்களை வாங்குறேன் ஆண்டவரே, பழி வாங்குறது எனக்கு உதவி செய்யும் ஐயா, ஸ்தோத்திரம் ஸ்தோத்திரம் ಸೇಡು ஸ்தோத்திரம். ತೀರಿಸಲು ನನಗೆ ಸಹಾಯ ಮಾಡು, ಸ್ತೋತ್ರ. You are not walking in love. ಅವರು ಪ್ರೀತಿಯಲ್ಲಿ ನಡೆಯುತ್ತಾ ಇಲ್ಲ. Hallelujah. Hallelujah. One day will come. ಒಂದು ದಿನ ಬರುತ್ತದೆ, Satan will slowly draw you up. ಸೈತಾನನು ನಿಧಾನವಾಗಿ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾನೆ. பிரித்திருந்திருப்பான். Spiritual darkness will come. ದೈವಿಕ ಅಂಧಕಾರವೂ ಬರುತ್ತದೆ. Not you will be praying, there will be no answer. ನೀವು ಪ್ರಾರ್ಥಿಸುತ್ತೀರಾ, ಆದರೆ ನಿಮಗೆ ಉತ್ತರ ಸಿಗುತ್ತಿರುವುದಿಲ್ಲ. You will be struggling, you will be telling all the vakudatam, nothing will happen in your. ನೀವು ಬಹಳ ಹೋರಾಡುತ್ತಿರ್ತೀರಾ, ಅನೇಕ ವಾಗ್ದಾನ ವಚನಗಳು ನೀವು ಆಡ್ತೀರಾ, ಆದ್ರೂ ಸಹ ಏನು You will ನಡೆಯುವುದಿಲ್ಲ. run here to this prophet, you will run here to that prophetess. ಈ ಪ್ರವಾದಿ ಮತ್ತು ಆ ಪ್ರವಾದಿಗೆ ಬಳಿಗೆ ನೀವು ಓಡಿ ಹೋಗುತ್ತಾ ಇರ್ತೀರಾ. They will say this and that, ಅವರು ಇದು ಮತ್ತು ಅದನ್ನು ಹೇಳುತ್ತಾರೆ, but nothing will come to pass in your life. ಆದ್ರೆ ಯಾವುದು ನಿಮ್ಮ ಜೀವನದಲ್ಲಿ The ನಡೆಯುವುದಿಲ್ಲ. Lord looks at you and he says, ಕರ್ತನು ನಿಮ್ಮ ನೋಡಿ ಈ ರೀತಿ ಹೇಳ್ತಾರೆ, walk in love. ಪ್ರೀತಿಯಲ್ಲಿ ನಡೆ. Hallelujah. Hallelujah. And finally, ಮತ್ತು ಕಡೆಯದಾಗಿ the Bible says, ಸತ್ಯವೇದ ಹೇಳುತ್ತದೆ, walk in the Spirit. ಆತ್ಮದಲ್ಲಿ ನಡೆ. Galatians chapter 5 and verse 16. ಗಲಾತಿ 5:16 Walk in the Spirit. ಆತ್ಮದಲ್ಲಿ ನಡೆ. Hallelujah. Hallelujah. We are called to walk in the Spirit. ನಾವು ಆತ್ಮದಲ್ಲಿ ನಡೆಯಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. But what is this walking in the Spirit? ಆತ್ಮದಲ್ಲಿ ನಡೆಯುವುದಂದ್ರೆ ಏನು? So walking in the Spirit means what should be found in our life? ನಾವು ಆತ್ಮದಲ್ಲಿ ನಡೆಯಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಕಂಡುಕೊಳ್ಳಬೇಕು? First, to walk in the Spirit, you should be born of the Spirit. ನೀವು ಆತ್ಮದಲ್ಲಿ ನಡೆಯಬೇಕಾದ್ರೆ ಮೊದಲನೇದಾಗಿ ನೀವು ಆತ್ಮದಲ್ಲಿ ಹುಟ್ಟಿರಬೇಕಾಗಿರುತ್ತದೆ. Secondly, ಎರಡನೇದಾಗಿ walk in the Spirit means ಆತ್ಮದಲ್ಲಿ ನಡೆಯುವುದಾದರೆ you should yield to your spirit. ನೀವು ನಿಮ್ಮ ಆತ್ಮಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ஆவிக்கு உங்களை நீங்க விட்டு கொடுக்கணும். ನಿಮ್ಮ ಆತ್ಮಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡಬೇಕು. Hallelujah. Hallelujah. It is then you are walking in the Spirit. ಆಗ ನೀವು ಆತ್ಮದಲ್ಲಿ ನಡೆಯುವವರಾಗಿರುತ್ತೀರಾ. Hallelujah. Hallelujah. First, walk in the Spirit means ಮೊದಲನೇದಾಗಿ ಆತ್ಮದಲ್ಲಿ ನಡೆಯುವುದಂದ್ರೆ first criteria is must born of the Spirit. ಮೊದಲನೇ ಅಂಶವೇನೆಂದ್ರೆ ನೀವು ಆತ್ಮದಲ್ಲಿ ಹುಟ್ಟಿರಬೇಕು. Jesus said ಯೇಸು ಹೇಳುತ್ತಾನೆ in John chapter 3 and verse 3, ಯೋಹಾನ 3:3 most assuredly I say to you, unless one is born again, he cannot see the kingdom of God. ಯೋಹಾನ 3:3 ಹೇಳುತ್ತದೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದನು. So to walk in the Spirit, that spiritual life, when does it begin? ಆತ್ಮದಲ್ಲಿ ನಡೆಯುವುದಂದ್ರೆ ಅಂದ್ರೆ ದೈವಿಕವಾಗಿ ನಡೆಯುವುದಂದ್ರೆ ಅದು ಯಾವಾಗ ಪ್ರಾರಂಭವಾಗುತ್ತದೆ? When do we walk in the Spirit? ನಾವು ಯಾವಾಗ ಆತ್ಮದಲ್ಲಿ ನಡೆಯುತ್ತೇವೆ? First we should be born again. Jesus said you should be born again. ಮೊದಲನೇದಾಗಿ ನಾವು ಮತ್ತೆ ಜನಿಸಬೇಕು. ಯೇಸು ಹೇಳಿದನು, ನೀವು ಮತ್ತೆ ಜನಿಸಿರಿ ಎಂಬುದಾಗಿ. That means walk in the Spirit means what? ಹಾಗಾದ್ರೆ ಆತ್ಮದಲ್ಲಿ ನಡೆಯುವುದಂದ್ರೆ John ಏನು? chapter 3 and verse 6 says ಯೋಹಾನ 3:6 ಹೇಳುತ್ತದೆ, you are to be born of the Spirit. ನೀವು ಆತ್ಮದಲ್ಲಿ ಹುಟ್ಟಬೇಕು ಎಂಬುದಾಗಿ ಅದು ಹೇಳುತ್ತದೆ. Hallelujah. Hallelujah. So when we are born in the Spirit,
we are born again. ನಾವು ಆತ್ಮದಲ್ಲಿ ಹುಟ್ಟಿದರೆ ನಾವು ಮತ್ತೆ ಹುಟ್ಟಿದ್ದೇವೆ ಎಂಬುದಾಗಿ. ஆவிலே மறுபிறப்படைகிறோம். ಆತ್ಮದಲ್ಲಿ ಮತ್ತೆ ಹುಟ್ಟುತ್ತೇವೆ. Hallelujah. Hallelujah. So why should our spirit be born again? ಯಾಕೆ ನಮ್ಮ ಆತ್ಮಗಳು ಮತ್ತೆ ಹುಟ್ಟಬೇಕು? Many times people are confused. They ask, what is that I can be born again? What is this born again? ಅನೇಕರಿಗೆ ಈ ಬಹಳ ಗೊಂದಲವಿದೆ. ಏನಂದ್ರೆ ನಾನು ಯಾಕೆ ಮತ್ತೆ ಹುಟ್ಟಬೇಕು ಎಂಬುದಾಗಿ. The first thing we should understand is ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, there is a trinity within you. ನಿಮ್ಮೊಳಗೆ ಒಂದು ತ್ರೈಕತ್ವ ಇದೆ ಎಂಬುದಾಗಿ. 1 Thessalonians chapter 5 and verse 23 says, 1 ಥೆಸಲೋನಿಕ 5:23 ಹೇಳುತ್ತದೆ, you have a body, soul and spirit. ನಿಮಗೆ ಶರೀರ, ಆತ್ಮ ಮತ್ತು ದೇಹ ಇದೆ ಎಂಬುದಾಗಿ. So there is a spirit within you. ಆದ್ರಿಂದ ನಿಮ್ಮ ಒಳಗೆ ಒಂದು ಆತ್ಮವಿದೆ. According to Psalm 51 and verse 5, ಕೀರ್ತನೆ 51:5 ಪ್ರಕಾರ, Romans chapter 3 and verse 23, ರೋಮಾಪುರ 3:20 ಪ್ರಕಾರ, every man who is born into this world by default, by nature, is born of sin. ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನು ಆತನು ಹುಟ್ಟುವಾಗಲೇ ಆತನು ಪಾಪದಲ್ಲಿ ಹುಟ್ಟಿದನು ಎಂಬುದಾಗಿ ನಾವು ನೋಡುತ್ತೇವೆ. By default, he is born in sin. He doesn't have to commit sin. He is already born into this world with sin. ಆತನು ಹುಟ್ಟುವಾಗಲೇ ಆತನು ಪಾಪದಿಂದ ಹುಟ್ಟಿದನು. ಆತನು ಹುಟ್ಟಿದ ಮೇಲೆ ಪಾಪ ಮಾಡಿ ಪಾಪಕ್ಕೆ ಹೋಗುವುದಲ್ಲ, ಆತನು ಹುಟ್ಟಿದಾಗಲೇ ಆತನು ಪಾಪ ಮಾಡಿದವನಾಗಿದ್ದಾನೆ. His spirit is dead within him. ಆತನೊಳಗಿರುವ ಆತ್ಮವು ಅದು ಸತ್ತು ಹೋದ ಆತ್ಮವಾಗಿದೆ. Ephesians chapter 2 and verse 1 says, ಎಫೆಸ 2:1 ಹೇಳುತ್ತದೆ, we are dead in trespasses and in our sins. ನಾವು ನಮ್ಮ ಪಾಪಗಳ ಮತ್ತು ದ್ರೋಹಗಳ ನಿಮಿತ್ತವಾಗಿ ನಾವು ಸತ್ತು ಹೋಗಿದ್ದೇವೆ. A question arises, ಈಗ ಒಂದು ಪ್ರಶ್ನೆ ಉದ್ಭವವಾಗುತ್ತದೆ, when did this death occur? ಯಾವಾಗ ಈ ಸಾವು ನಮಗೆ ಉಂಟಾಯಿತು? When did we, mankind, die in the spirit? ಆತ್ಮದಲ್ಲಿ ಯಾವಾಗ ಈ ಮಾನವ ಕುಲವು ಸತ್ತು ಹೋಯಿತು? Genesis chapter 2 and verse 7, ಆದಿಕಾಂಡ 2:7 ಹೇಳುತ್ತದೆ, when God created Adam and Eve, ದೇವರು ಆದಮ ಮತ್ತು ಅವ್ವಳನ್ನು ಉಂಟು he ಮಾಡಿದಾಗ said, the day you eat this forbidden fruit, you shall surely die. ಆತನು ಹೇಳಿದನು, ನೀನು ಈ ತಿನ್ನಬಾರದ ಈ ಹಣ್ಣನ್ನು ಎಂದು ತಿನ್ನುತ್ತೀಯೋ ಆವಾಗ ನೀನು ಸಾಯುತ್ತಿ ಎಂಬುದಾಗಿ. So man, he transgressed God's commandment and he ate the forbidden fruit. ಆದ್ರಿಂದ ಈ ಮಾನವ ಕುಲವು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಆತನು ಆ ಹಣ್ಣನ್ನು ತಿಂದನು. If you would notice, ನೀವು ಅದನ್ನು ನೋಡಿದರೆ, the day when Adam ate that forbidden fruit, he did not die. ಆದಮನು ಆ ನಿರಾಕರಿಸಿದ ಆ ಹಣ್ಣನ್ನು ತಿಂದಿದ ದಿನ ಆತನು ಸತ್ತು ಹೋಗಲಿಲ್ಲ. He lived physically. ಆತನು ಶಾರೀರಿಕವಾಗಿ ಜೀವಿಸುತ್ತಾ ಇದ್ದನು. Bible says he lived up to 930 years. ಆತನು 930 ವರ್ಷಗಳು ಜೀವಿಸಿದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. So where did that death take place? ಹಾಗಾದರೆ ಈ ಮರಣ ಯಾವಾಗ ಸಂಭವಿಸಿತು? Where did that death take place? ಯಾವಾಗ ಈ ಮರಣ ಸಂಭವಿಸಿತು? The Lord said, the day you eat, you will die. ಕರ್ತನು ಹೇಳಿದನು, ಯಾವ ದಿನ ನೀ ಹಣ್ಣನ್ನು ತಿನ್ನುತ್ತಿ ಅಂದು ನೀನು ಸಾಯುತ್ತಿ ಎಂಬುದಾಗಿ. Physically he did not die. ಆತನು ಶಾರೀರಿಕವಾಗಿ ಸಾಯಲಿಲ್ಲ. In his spirit, within him, he died. ಆತನು ಆತ್ಮದಲ್ಲಿ ಆತನು ತನ್ನೊಳಗೆ ಆದಾಮನು ಸತ್ತು ಹೋದನು. His spirit became dead towards God. ದೇವರೊಂದಿಗೆ ಆದಾಮನ ಆತ್ಮವು ಅದು ಸತ್ತು ಹೋಯಿತು. He was disconnected with God. ಆತನು ದೇವರೊಂದಿಗೆ ಇದ್ದ ಐಕ್ಯವನ್ನು ಕಳೆದುಕೊಂಡನು. He began to fear God. He once had fellowship with God. Now he's began to fear God. ಒಂದು ದಿನ ಆತನು ದೇವರೊಂದಿಗೆ ಐಕ್ಯವಾಗಿದ್ದನು, ಆದರೆ ಈಗ ಅವನು ದೇವರನ್ನು ನೋಡಿದ ಕೂಡಲೇ ಆತನಿಗೆ ಹೆದರಿಕೆ ಉಂಟಾಯಿತು. He's avoiding God. ಆತನು ದೇವರನ್ನು ನೋಡಲು ಆತನು ನಿರಾಕರಿಸುತ್ತಿದ್ದನು. Because the moment he sinned, something happened with him. ಆತನು ಆ ಹಣ್ಣನ್ನು ತಿಂದ ತಕ್ಷಣವೇ ಆತನ ಜೀವನದಲ್ಲಿ ಏನೋ ಒಂದು ಸಂಭವಿಸಿತು. Oh, he is disconnected with God in the spirit. ಆತನು ಆತ್ಮದಲ್ಲಿ ದೇವರೊಂದಿಗೆ ಐಕ್ಯವನ್ನು ಕಳೆದುಕೊಂಡನು. So if a man is to reconnect with God, ಆದ್ರಿಂದ ಒಬ್ಬ ಮನುಷ್ಯನು ದೇವರೊಂದಿಗೆ ಐಕ್ಯಗೊಳ್ಳಲು ಆತನು ಹೊಂದಾಣಿಕೆ ಆಗಬೇಕಾದ್ರೆ, if he had to connect with God and worship him and walk with him, ಆತನು ದೇವರೊಂದಿಗೆ ಐಕ್ಯಗೊಂಡು ಆತನನ್ನು ಆರಾಧಿಸಿ ಆತನೊಂದಿಗೆ ಆತನು ನಡೆಯಬೇಕಾದರೆ, this spirit which is dead within man should be revived. It should be quickened. ಈ ಮನುಷ್ಯನೊಳಗೆ ಸತ್ತು ಹೋಗಿದ್ದ ಈ ಆತ್ಮವು ಅದು ಮತ್ತೆ ಪುನರ್ಜೀವನ ಹೊಂದಬೇಕು ಮತ್ತು ಅದು ಬದುಕಬೇಕಾಗುತ್ತದೆ. Hallelujah. Hallelujah. Therefore man can only worship God through his spirit, not through his flesh. ಯಾಕಂದ್ರೆ ಮನುಷ್ಯನು ತನ್ನ ಶರೀರದಿಂದ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ಆತ್ಮನಿಂದ ದೇವರನ್ನು ಆರಾಧಿಸಬಹುದು. Jesus said ಯೇಸು ಹೇಳಿದನು, in John chapter 4 and verse 24, ಯೋಹಾನ 4:24, God is a spirit. ದೇವರು ಆತ್ಮವಾಗಿದ್ದಾನೆ, You are also a spirit. ನೀವು ಸಹ ಆತ್ಮವಾಗಿದ್ದೀರಾ. Those who worship the Lord must worship the Lord in spirit and in truth. ಯಾರ್ಯಾರು ದೇವರನ್ನು ಆರಾಧಿಸಬೇಕು ಅವರು ಆತನನ್ನು ಆತ್ಮದಲ್ಲಿಯೂ ಮತ್ತು ಸತ್ಯತೆಯಲ್ಲೂ ಆರಾಧಿಸಬೇಕು. Hallelujah. Hallelujah. எப்படி தொழுதுகொள்ள வேண்டும்? ಯಾವ ರೀತಿ ನಾವು ಅಂಗೀಕರಿಸಬೇಕು? How you can walk with God? ಯಾವ ರೀತಿ ನಾವು ಆತನೊಂದಿಗೆ ನಡೆಯುವುದು? How can you have connection with God?
ಯಾವ ರೀತಿ ನಾವು ದೇವರೊಂದಿಗೆ ಐಕ್ಯವನ್ನು ಹೊಂದಿಕೊಳ್ಳಬಹುದು? God is a spirit being, ದೇವರು ಆತ್ಮವಾಗಿದ್ದಾನೆ, and your spirit should be connected with God's spirit. ನಿಮ್ಮ ಆತ್ಮವು ದೇವರ ಆತ್ಮನೊಂದಿಗೆ ಐಕ್ಯ ಹೊಂದಬೇಕು. Hallelujah. Hallelujah. Unless that connection takes place within, you cannot walk with Him. ಆ ಐಕ್ಯತೆ ಒಳಗೆ ಆಗದಿದ್ದರೆ ನಾವು ದೇವರೊಂದಿಗೆ ನಡೆಯಲು ಸಾಧ್ಯವಿಲ್ಲ. Romans chapter 8 and verse 8 says, ರೋಮಾಪುರ 8:8 ಹೇಳುತ್ತದೆ, those who are in the flesh cannot please God. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಲಾರರು. 1 Corinthians 15 and verse 50 says, 1 ಕೊರಿಂಥ 15:50 ಹೇಳುತ್ತದೆ, flesh and blood cannot inherit God. ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯರಾರದು. Not through your flesh you are connected with God, ನೀವು ಮಾಂಸದಿಂದ ದೇವರೊಂದಿಗೆ ಐಕ್ಯ ಹೊಂದುವುದಿಲ್ಲ, but in your spirit is connected with ஆனா God's spirit. ಆದರೆ ನಿಮ್ಮ ಆತ್ಮವು ದೇವರ ಆತ್ಮನೊಂದಿಗೆ ಅದು ಐಕ್ಯಗೊಂಡಿರುತ್ತದೆ. Deep is connected with the deep. ಆಳವಾಗಿರುವುದು ಆಳವಾಗಿ ಅದು ಒಂದನೇ. Hallelujah. Hallelujah. That is why this spirit has to be revived. ಆದ್ರಿಂದಲೇ ಈ ಆತ್ಮವು ಪುನರ್ಜೀವನ ಹೊಂದಬೇಕು. Jesus said, ಯೇಸು ಹೇಳಿದನು, you have to be born of the spirit. ನೀವು ಆತ್ಮದಲ್ಲಿ ಹುಟ್ಟಬೇಕು. The Holy Spirit should come into you and revive the spirit that is as dead towards God. ಪವಿತ್ರಾತ್ಮನು ನಮ್ಮ ಒಳಗೆ ಬಂದು ನಮ್ಮ ದೇವರಿಗೆ ಸತ್ತುವಾದ ನಮ್ಮ ಆತ್ಮವನ್ನು ಅದು ಮತ್ತೆ ಹುಟ್ಟಿಸಬೇಕು. Hallelujah. Hallelujah. It is there you are connected with God. ಆಗ ನೀವು ದೇವರೊಂದಿಗೆ ಐಕ್ಯವಾಗುತ್ತೀರಾ. But how to be born again? How can we be born of the spirit? ನಾವು ಯಾವ ರೀತಿ ಮತ್ತೆ ಹುಟ್ಟಬಹುದು ಅಥವಾ ನಮ್ಮ ಆತ್ಮವು ಯಾವ ರೀತಿ Whether ಹುಟ್ಟಬಹುದು? you are a born Jew, whether you are a born Christian, whether you are a born Gentile. ಒಂದು ವೇಳೆ ನೀವು ಹುಟ್ಟಿದ ಯೂದನಾಗಿರಬಹುದು, ಹುಟ್ಟಿದ ಕ್ರೈಸ್ತನಾಗಿರಬಹುದು. When a person comes before Lord Jesus Christ and makes the Lord Jesus as his personal Lord and Savior, ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನ ಮುಂದೆ ಬಂದು ನಿಂತುಕೊಂಡು ಆತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ, how does he accept Jesus Christ as the Lord and Savior? ಆತನ ಯಾವ ರೀತಿ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದು? Romans chapter 10 and verse 9 says, ರೋಮಾಪುರ 10:9 ಹೇಳುತ್ತದೆ, man believes in his heart that Jesus Christ is the Lord, he is risen from the dead, and when he confesses Jesus as the Lord with his mouth, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರ ಆತ್ಮನನ್ನು ಸತ್ತವರೊಳಗಿಂದ ಎಬ್ಬಿಸಿದವನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುದವರು ಮೂಲಕ ನೀತಿ he is saved. ಆತನು ರಕ್ಷಣೆ ಹೊಂದುತ್ತಾನೆ. Hallelujah. Hallelujah. He is born again. ಆತನು ಮತ್ತೆ The ಜನಿಸಿದ್ದವನಾಗಿದ್ದಾನೆ. moment a man surrenders his life to Jesus Christ, ಯಾವ ಕ್ಷಣ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸುವಾಗ, the same Holy Spirit who raised Jesus Christ from the dead ಸತ್ವದ ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸಿದ ಅದೇ ಆತ್ಮವು does a deep work in that person's life. ಆ ವ್ಯಕ್ತಿಯ ಜೀವನದಲ್ಲಿ ಆಳವಾಗಿ ಒಂದು ಕ್ರಿಯೆಯನ್ನು ಅದು ಮಾಡುತ್ತದೆ. He quickens the spirit that is dead towards God. ದೇವರಲ್ಲಿಗೆ ಸತ್ತುವಾದ ಆ ಆತ್ಮವನ್ನು ಅದು ಮತ್ತೆ ಪುನರುಜ್ಜೀವನಗೊಳಿಸುತ್ತದೆ. Hallelujah. Hallelujah. 2 Corinthians chapter 5 verse 17 says, 2 ಕೊರಿಂಥ 5:17 ಹೇಳುತ್ತದೆ, he becomes a new creation. ಆತನು ನೂತನ ಸೃಷ್ಟಿಯಾಗುತ್ತಾನೆ. That you become a new creation. ಆಗ ನೀವು ನೂತನ ಸೃಷ್ಟಿಯಾಗುವಿರಿ. Not in the flesh. ಮಾಂಸದಲ್ಲಿ ಅಲ್ಲ. If I have no hair before I was born again, I'll be having no hair even after I'm born again. ಒಂದು ವೇಳೆ ನಿಮಗೆ ಕೂದಲು ಇಲ್ಲದಿದ್ದು ಮತ್ತೆ ನೀವು ಜನಿಸಿದರೆ ಅದೇ ರೀತಿಯಾಗಿ ನೀವು ಕೂದಲು ಇಲ್ಲದವರಾಗಿ Where you are born again, where are your new creation? ಎಲ್ಲಿ ನೀವು ಹುಟ್ಟಿದ್ರಾ ಮತ್ತೆ ಎಲ್ಲಿ ನೀವು ನೂತನ ಸೃಷ್ಟಿಯಾಗಿದ್ರಾ? In your spirit. ನಿಮ್ಮ ಆತ್ಮದಲ್ಲಿ. Hallelujah. Hallelujah. At the time the Holy Spirit does one thing. ಆ ಸಮಯದಲ್ಲಿ ಪವಿತ್ರಾತ್ಮನು ಒಂದು ಕಾರ್ಯವನ್ನು ಮಾಡುತ್ತಾನೆ. The Holy Spirit comes to your spirit and he begins to communicate with your spirit. ಪವಿತ್ರಾತ್ಮನು ನಿಮ್ಮ ಆತ್ಮನೊಂದಿಗೆ ಬಂದು ನಿಮ್ಮ ಆತ್ಮನೊಂದಿಗೆ ಆತನು ಮಾತನಾಡಲು ಆರಂಭಿಸುತ್ತಾನೆ. Hallelujah. Hallelujah. What does he say to you? ಆತನು ನಿಮಗೆ ಏನು ಹೇಳುತ್ತಾನೆ? Oh, you have become the child of God. ಓ, ನೀನು ದೇವರ ಮಗುವಾಗಿದ್ದಿ. Hallelujah. Hallelujah. Romans chapter 8 and verse 16 says, ರೋಮಾಪುರ 8:16 ಹೇಳುತ್ತದೆ, the Spirit himself bears witness with our spirit that we are the children of God. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. Shall we read it one more time? ಮತ್ತೊಂದು ಸರಿ ನಾವು ಓದೋಣ. The Spirit himself ಪವಿತ್ರಾತ್ಮನೇ bears witness with our spirit that we are the children of God. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. தேவனுடைய ஆவியானவர் நம்முடைய ஆவி. இப்போ ரெண்டு ஆவி இருக்கா? இந்த ஆவியோட வந்து ஒன்று சொல்லுது. என்ன சொல்லுதுன்னா, நீ தேவனுடைய பிள்ளையாய் மாறிவிட்டாய். Hallelujah. Hallelujah. So through the Holy Spirit we are revived in the spirit. Through the spirit we worship the Lord.
ಆತ್ಮನ ಮೂಲಕವಾಗಿ ನಾವು ನಮ್ಮ ಆತ್ಮದಲ್ಲಿ ಪುನರುತ್ಥಾನ ಹೊಂದುತ್ತೇವೆ ಮತ್ತು ಆತ್ಮನ ಮೂಲಕವಾಗಿ ನಾವು ದೇವರನ್ನು ಆರಾಧಿಸುತ್ತೇವೆ. The Holy Spirit testifies about Jesus Christ. ಪವಿತ್ರಾತ್ಮನು ಆತನು ನಮಗೆ ಯೇಸು ಕ್ರಿಸ್ತನ ಬಗ್ಗೆ ಆತನು ಪ್ರತಿದಿನ ಸಾಕ್ಷಿಯನ್ನು ಹೇಳುತ್ತಲೇ ಇರುತ್ತಾನೆ. The Holy Spirit searches the deep things of God according to 1 Corinthians chapter 2 and verse 10, and he reveals it to our spirit. 1 ಕೊರಿಂಥ 2:10 ಪ್ರಕಾರ ಪವಿತ್ರಾತ್ಮನು ದೇವರ ಆಳವಾದ ಸಂಗತಿಗಳನ್ನು ಹುಡುಕುತ್ತಾನೆ ಮತ್ತು ಆ ಆಳವಾದ ಸಂಗತಿಗಳನ್ನು ನಮ್ಮ ಹೃದಯಕ್ಕೆ ಆತನು ತಿಳಿಸುತ್ತಾನೆ. Not only that, ಅದು ಮಾತ್ರವಲ್ಲದೆ 1 Corinthians chapter 6 and verse 17, 1 ಕೊರಿಂಥ 6:17 he who is joined with the Lord is one spirit with him. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Hallelujah. Hallelujah. உங்க ஆவியும் தேவனுடைய ஆவியும் ஒரே ஆவியாய் மாறி விடுகிறது. Hallelujah. Hallelujah. The man who is joined with the Lord is one spirit with him. ಕರ್ತನ ಸಂಸರ್ಗದಲ್ಲಿರುವವನು ಒಂದೇ ಆತ್ಮವಾಗಿ ಇರುತ್ತಾನೆ. So whatever God feels, you will feel it here. ದೇವರು ಏನನ್ನು ಅನುಭವಿಸುತ್ತಾನೋ ಅದನ್ನು ನೀವು ಸಹ ಅನುಭವಿಸುವಿರಿ. God's heartbeat will be your heartbeat. ದೇವರ ಹೃದಯ ಬಡಿತವು ನಿಮ್ಮ ಹೃದಯ ಬಡಿತವಾಗಿರುತ್ತದೆ. His desires will be your heart desire. ಆತನ ಆಸೆಗಳು ನಿಮ್ಮ ಆಸೆಗಳಾಗಿರುತ್ತದೆ. If his heart is grieved, your heart is grieved. ಆತನ ಹೃದಯ ನೋವಾದರೆ ನಿಮ್ಮ ಹೃದಯವೂ ಸಹ ನೋವಾಗುತ್ತದೆ. You are joined with the Lord, you have become one spirit with him. ನೀವು ದೇವರೊಂದಿಗೆ ಐಕ್ಯವಾಗುತ್ತೀರಾ ಮತ್ತು ನಿಮ್ಮ ಆತ್ಮವು ಆತನೊಂದಿಗೆ ಐಕ್ಯವಾಗಿರುತ್ತದೆ. And for that, this spirit has to be born again, it has to be quickened. ಅದಕ್ಕೋಸ್ಕರವೇ ಈ ಆತ್ಮವು ಮತ್ತೆ ಜನಿಸಬೇಕು. ಅದಕ್ಕೋಸ್ಕರವೇ ಈ ಆತ್ಮವು ಮತ್ತೆ Jesus ಪುನರ್ಚೇತನ. looked at Nicodemus and said, ಯೇಸು ಕ್ರಿಸ್ತನು ನಿಕೋದೇಮನನ್ನು ನೋಡಿ ಹೇಳಿದನು, you have to be born of the spirit, ನೀನು ಆತ್ಮದಲ್ಲಿ ಮತ್ತೆ ಹುಟ್ಟಬೇಕು. not according to the flesh, born in the spirit. ನೀನು ಮಾಂಸದ ರೀತಿಯಾಗಿ ಹುಟ್ಟಬಾರದು, ಆದರೆ ಆತ್ಮದಲ್ಲಿ ಹುಟ್ಟಬೇಕು. When this connection takes place, ಈ ಐಕ್ಯತೆಯು ಉಂಟಾಗುವಾಗ you are beginning to walk in the spirit. ಆಗ ನೀವು ಆತ್ಮದಲ್ಲಿ ನಡೆಯುತ್ತೀರಾ. Not you're feeling anything in your flesh or anything. ನಿಮ್ಮ ಶರೀರದಲ್ಲಿ ನೀವು ಏನನ್ನು ಅನುಭವಿಸುತ್ತೀರಾ, Deep within the Holy Spirit gives you a revelation. ಆದರೆ ನಿಮ್ಮ ಹೃದಯ ಅಂತರದಲ್ಲಿ ದೇವರಾತ್ಮನು ಒಂದು ಪ್ರವಾದನೆಯನ್ನು ನೀಡುತ್ತಾನೆ. Holy Spirit began to testify to your spirit. ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಆತನ ಸಾಕ್ಷಿಯನ್ನು ನುಡಿಯುವವನಾಗಿ, My son, you spend more time with me. ಮಗನೇ ನೀನು ನನ್ನೊಂದಿಗೆ ಅನೇಕ ಸಮಯವನ್ನು ಕಲೆ. Gives his burden to you. ಇದು ನಿನಗೆ ಬಹಳ ಭಾರವಾಗಿದೆ. He puts a spirit of intercession in you. ಆತನು ನಿಮ್ಮೊಳಗೆ ಮಧ್ಯಸ್ಥಿಕೆ ಆತ್ಮವನ್ನು ಇಡುತ್ತಾನೆ. From your spirit you groan and you cry. ನಿಮ್ಮ ಆತ್ಮದಲ್ಲಿ ನೀವು ಮೊರೆ ಹೋಗಿ ನೀವು ಗೋಳಾಡುತ್ತೀರಾ. Hallelujah. Hallelujah. You're beginning to walk with God. ದೇವರೊಂದಿಗೆ ನೀವು ನಡೆಯುತ್ತೀರಾ. The first criteria is born of the spirit. ಮೊದಲನೆಯದಾಗಿ ನೀವು ದೇವರ ಆತ್ಮದಲ್ಲಿ ಹುಟ್ಟಬೇಕು. Secondly, ಎರಡನೇದಾಗಿ you yield to that spirit. ಮತ್ತು ನೀವು ಆತ್ಮಕ್ಕೆ Galatians chapter 5 and verse 17 says, ಗಲಾತ್ಯ 5:17 ಹೇಳುತ್ತದೆ, for the flesh lusts against the spirit and the spirit against the flesh. These are contrary to one another, so that you do not do the things that you wish. ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. Hallelujah. Hallelujah. Galatians chapter 5 verse 19 to verse 21 if you read. ಗಲಾತ್ಯ 5:19-21 ವಚನವನ್ನು ನೀವು ಓದುವುದಾದರೆ, The flesh has its own set of desires. ಶರೀರಕ್ಕೆ ಅದಕ್ಕೆ ಬೇಕಾದ ಅಭಿಲಾಷೆಗಳು ಇರುತ್ತದೆ ಎಂಬುದಾಗಿ ನೋಡುತ್ತೇವೆ. Galatians 5 verse 22 to verse 26. ಗಲಾತ್ಯ 5:22-26 ನಾವು ಓದುವುದಾದರೆ, Spirit of man which is renewed spirit, which is born again spirit, it has its own desire. ಮನುಷ್ಯನಲ್ಲಿರುವ ಆತ್ಮವು ಅದು ಮತ್ತೆ ಜನಿಸಿದ ಆತ್ಮವು ಅದಕ್ಕೆ ಕೆಲವು ಅಭಿಲಾಷೆಗಳು ಇರುತ್ತದೆ. So your flesh has its own desire, your spirit which is born again has its own desire. The Bible says one is fighting against another. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನಿಗೆ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಕ್ಕಿಚ್ಛಿಸುವುದು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ ಎಂಬುದಾಗಿ ನಾವು ಈ ಸತ್ಯವೇದ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ஆவி மாம்சத்துக்கு விரோதமாய், மாம்சம் ஆவிக்கு விரோதமாய் ஒன்றுக்கு விரோதம் போராடுறதுனால நீங்க என்ன செய்யணும்னு நினைக்கிறீங்க செய்ய மாட்டேன்றீங்க. Hallelujah. So that you do not do the things that you wish. ನೀವು ಇಷ್ಟಪಡುವ ಕೆಲಸವನ್ನು ನೀವು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. Hallelujah. ಜಪಿக்கணும், ரொம்ப நெருங்கின ஆண்டவர்ட்ட you desire. ನೀವು ದೇವರ ಪಕ್ಕದಲ್ಲಿ ಬರಬೇಕೆಂಬುದಾಗಿ ನೀವು ಬಹಳವಾಗಿ ಆಸೆ ಪಡುತ್ತೀರಾ. Unable to do it because the flesh is having its own desire. ಯಾಕಂದ್ರೆ ನಿಮ್ಮ ಶರೀರಕ್ಕೆ ಅದಕ್ಕೆ ಬೇಕಾದ ಅಭಿಲಾಷೆಗಳು ಅದು ಇಟ್ಟುಕೊಂಡಿರುತ್ತದೆ. This flesh is telling, ಈ ಶರೀರ ಹೇಳುತ್ತದೆ, ರಿಲ್ಯಾಕ್ಸ್ பண்ணுங்க, இன்னைக்கு சினிமா பாரு ஒண்ணு கெட்டு போயிட. ರಿಲ್ಯಾಕ್ಸ್ ಮಾಡಿ, ಇಂದ ನಿನ್ನ ಸಿನಿಮಾ ನೋಡಿ ಏನು ಕೆಟ್ಟು ಹೋಗುದಿಲ್ಲ. ஒரு நாள் ரிலாக்ஸ் பண்ணுப்பா, நீ ரொம்ப பெரிய பரிசுத்தவானெல்லாம் ஒண்ணும் இல்ல. What will say? The flesh will say. ಶರೀರ ಹೇಳುತ್ತದೆ, இதெல்லாம் ஒண்ணும் தப்பில்ல. It will say like that. ಇದೇನು ತಪ್ಪಿಲ್ಲ, ಆ ರೀತಿಯಾಗಿ So it will have its own desire. It wants to go in its own way.
ಆದ್ರಿಂದ ಅದಕ್ಕೆ ಬೇಕಾದ ಅಭಿಲಾಷೆಗಳು ಇರುತ್ತದೆ, ಅದು ಅದರ ಅಭಿಲಾಷಕ್ಕೆ But the spirit that is born again within you, ಆದ್ರೆ ನಿಮ್ಮೊಳಗೆ ಪುನರುಜ್ಜೀವನ ಹೊಂದಿದ ಆತ್ಮವು அதுக்கு ஒரு தனி விருப்பம் இருக்கு. ಅದಕ್ಕೆ ಒಂದು It says, ಅಭಿಲಾಷೆ இன்னொன்னு இருக்குன்னு ஆண்டவரே, more I should come to close. ಕರ್ತನೆ, ನಾನು ನಿನ್ನೊಂದಿಗೆ ಇನ್ನೂ ಸಮೀಪವಾಗಿರಬೇಕು, ನಿನ್ನೊಂದಿಗೆ ನಾನು ಐಕ್ಯವಾಗಿರಬೇಕು ಎಂಬ ಆಸೆ. Here the Bible says, ಸತ್ಯವೇದ ಹೇಳುತ್ತದೆ, you walk according to the spirit. ನೀವು ಆತ್ಮಕ್ಕೆ ಅನುಸಾರವಾಗಿ ನಡೆಯಿರಿ. Hallelujah. Not according to the desires of the flesh, ಶರೀರದ ಆಸೆಗೆ ಅನುಗುಣವಾಗಿ ಅಲ್ಲ, according to the desires of the spirit. ಆದ್ರೆ ಆತ್ಮನ ಅನುಗುಣವಾಗಿ ನೀವು ನಡೆಯಿರಿ. Hallelujah. When you begin to walk according to the desires of your spirit, ನಿಮ್ಮ ಆತ್ಮಕ್ಕೆ ಅನುಗುಣವಾಗಿ ನೀವು ನಡೆಯಲು ಪ್ರಾರಂಭಿಸುವಾಗ it is there you begin to walk in the spirit. ಆಗ ನೀವು ಆತ್ಮದಲ್ಲಿ ನಡೆಯುವರಾಗುತ್ತೀರಾ. Because this spirit is connected with God, as we already saw, it is united with God. ಯಾಕಂದ್ರೆ ಈ ಆತ್ಮವು ದೇವರ ಆತ್ಮನೊಂದಿಗೆ ಐಕ್ಯ ಹೊಂದಿದೆ. ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ. ದೇವರ ಆತ್ಮಗೆ ಅದು ಒಂದುಗೂಡಲ್ಪಟ್ಟಿದೆ, ஒன்றாய் இசைந்திருக்கிறது. ಒಂದಾಗಿ ಅದು ಐಕ್ಯ. So you do according to the desires of your spirit. ಆದ್ದರಿಂದ ನೀವು ನಿಮ್ಮ ಆತ್ಮಕ್ಕೆ ಅನುಗುಣವಾಗಿ ನಡೆಯಿರಿ. You are walking in the spirit. ಆಗ ನೀವು ಆತ್ಮದಲ್ಲಿ ನಡೆಯುತ್ತೀರಾ. You will walk with God. ಮತ್ತು ನೀವು ದೇವರೊಂದಿಗೆ ನಡೆಯುತ್ತೀರಾ. Hallelujah. Romans 8 and verse 14 says, ರೋಮಾಪುರ 8:14 ಹೇಳುತ್ತದೆ, for as many as are led by the spirit, these are the sons of God. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. Hallelujah. Do you want to be the son and daughter of God? ನೀವು ದೇವರ ಮಗ ಮತ್ತು ಮಗಳಾಗಲು ಬಯಸುತ್ತೀರಾ? Do you want to hear the voice of God? ನೀವು ದೇವರ ಸ್ವರವನ್ನು ಲಾಲಿಸಲು ಇಚ್ಛಿಸುತ್ತೀರಾ? Do you want to walk in the spirit, in the spiritual realm? ನೀವು ಆತ್ಮದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯಲು ನೀವು ಇಚ್ಛಿಸುವರಾಗಿದ್ದೀರಾ? Like Enoch, like Moses, like Abraham, do you want to walk with God? ಅನೋಕ, ಮೋಶೆ ಮತ್ತು ಅಬ್ರಹಾಮನಾಗೆ ನೀವು ದೇವರೊಂದಿಗೆ ನಡೆಯಲು ಇಚ್ಛಿಸುತ್ತೀರಾ? Hallelujah. Walk in the spirit. ಆತ್ಮದಲ್ಲಿ ನಡೆಯಿರಿ. You will not fulfill the lust of your flesh. ನೀವು ಶರೀರದ ಆಶೆಯನ್ನು ಈಡೇರಿಸಬೇರಿರಿ. Hallelujah. ಇಚ್ಛೆಗಳನ್ನು ನೆರವೇರಿಸ ಮಾಟೀರಿ. ಶರೀರದ ಆಶೆಯನ್ನು ನೀವು ಈಡೇರಿಸುವುದಿಲ್ಲ. When you walk according to the spirit, ನೀವು ಆತ್ಮನೊಂದಿಗೆ ನೀವು ನಡೆಯುವಾಗ, Lord said, ಕರ್ತನು ಹೇಳುತ್ತಾನೆ, I will dwell in them. ನಾನು ಅವರೊಂದಿಗೆ ವಾಸಿಸುತ್ತೇನೆ. I will walk with them. ನಾನು ಅವರೊಂದಿಗೆ ನಡೆಯುತ್ತೇನೆ. I will be their God. ನಾನು ಅವರ ದೇವರಾಗಿರುತ್ತೇನೆ. They shall be my people. ಅವರು ನನ್ನ ಜನರಾಗಿರುತ್ತಾರೆ. Hallelujah. We are called to walk a deep life. ನಾವು ಆಳವಾದ ಜೀವನವನ್ನು ನಡೆಸುವ ಜನರಾಗಿ ಕರೆಯಲ್ಪಟ್ಟಿದ್ದೇವೆ. And it is possible in your life. ಅದು ನಿಮ್ಮ ಜೀವನದಲ್ಲಿ ಅದು ನಡೆಯಲು ಸಾಧ್ಯ. Shall we all rise up to our feet?